ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಚೊಚ್ಚಲ ಮಗುವಿನ ತಾಯ್ತನದ ಕ್ಷಣಗಳನ್ನ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ರಾ ಅಂತ. ನಾನು ಹೆಣ್ಣು ಅಂತ ಒಂದು ಪೂರ್ತಿ ರೀತಿಯಲ್ಲಿ ಒಂದು ಅರ್ಥವನ್ನ ಕಲ್ಪಿಸಿ ಕೊಡುವಂಥದ್ದೇ ತಾಯ್ತನ ಅಂತ ಹೇಳಿದ್ರೆ ಸರಿಯಾಗತ್ತೆ. ಮೊದಲ ಸಲ ಮಗುವಿನ ಮುಖವನ್ನ ನೋಡಿದಾಗ ಏನ್ ಅನ್ನಿಸ್ತು ಅಂತ. ನಾನು ಹೋಗಿ ಸುಮ್ಮನೆ ಹೀಗೆ ಮುಟ್ಟಿದೆ ಅಷ್ಟೇ, ಆ್ಯಂಡ್ ಹಿಂಗೆ ಕಣ್ ತೆಗಿಯಕ್ಕೆ ಹಂಗೆ ಕಷ್ಟಪಟ್ಕೊಂಡು ಹಿಂಗೆ ಮಾಡ್ಕೊಂಡು ಕಣ್ ತೆಗೀತು ಅಂತ ಹೇಳಿದ್ರೆ, ಆ ತಾಯಿಯಿಂದ ಅದಕ್ಕೆ ಏನು ಪ್ರೇರಣೆ ಸಿಗತ್ತೆ ಅದೆಲ್ಲ ಅದು ಹೇಳೋಕೆ ಗೊತ್ತಿಲ್ಲಪ್ಪ. ಐ ಡೋಂಟ್ ನೋ, ಇಟ್ಸ್ ಸಮಥಿಂಗ್ ಎಲ್ಸ್, ಇಟ್ಸ್ ಸಮಥಿಂಗ್ ರಿಯಲಿ ಗಾಡ್ಲಿ ಆ್ಯಕ್ಚುಲಿ. ನಿಮ್ಮ ವಾಯ್ಸ್ ಕೇಳಿಸಿದ ತಕ್ಷಣ ಮಗುವಿನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ನನ್ನನ್ನೇ ನೋಡ್ತಾ ಇರುತ್ತೆ ಅದು. ಒಂಥರ ಅದಕ್ಕೇನು ಅನ್ಸುತ್ತೋ ಏನೋ, ಅದಕ್ಕೆಲ್ಲ ಅಮ್ಮನೇ ಚಂದ ಅನ್ಸುತ್ತೇನೋ. ಒಟ್ಟಿನಲ್ಲಿ ಇಟ್ಸ್ ನಾಟ್ ಅಬೌಟ್ ಚಂದ ಅದೆಲ್ಲ ಅಲ್ಲ, ಇಟ್ಸ್ ಅದಕ್ಕೆ ಪ್ರಪಂಚನೇ ತಾಯಿ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಕರ್ನಾಟಕ, ಭಾರತ ಹಾಗೂ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ನಮ್ಮ ಸುಮನ್ ಟಿವಿ ಮದರ್ಸ್ ಡೇ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. IVF ಮೂಲಕ ಮಗುವನ್ನು ಪಡೆದು ತನ್ನ ಚೊಚ್ಚಲ ತಾಯ್ತನದ ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಇರುವಂತಹ ಸ್ಯಾಂಡಲ್ವುಡ್ನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಯನತಾರೆ ಭಾವನಾ ರಾಮಣ್ಣ ಅವರು. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್. ಚೊಚ್ಚಲ ಮಗುವಿನ ತಾಯ್ತನದ ಕ್ಷಣಗಳನ್ನು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ಅದು ಎಂಜಾಯ್ ಅಂತ ಈ ಥರ ಪದಗಳು ಹೇಳೋದು ತುಂಬ ಕಮ್ಮಿ ಅಂತ ಹೇಳಬಹುದು. ಅಂದರೆ ಒಂದು ಹೆಣ್ಣಿನ ಪೂರ್ತಿ ಅವಳ ವ್ಯಕ್ತಿತ್ವ, ನಾನು ಹೆಣ್ಣು ಅಂತ ಒಂದು ಪೂರ್ತಿ ರೀತಿಯಲ್ಲಿ ಒಂದು ಅರ್ಥವನ್ನು ಕಲ್ಪಿಸಿ ಕೊಡುವಂಥದ್ದೇ ತಾಯ್ತನ ಅಂತ ಹೇಳಿದ್ರೆ ಸರಿಯಾಗತ್ತೆ. ಇಟ್ಸ್ ನಾಟ್ ಅಬೌಟ್ ಎಂಜಾಯ್ಮೆಂಟ್ ಅಲೋನ್, ಇಟ್ಸ್ ಅಬೌಟ್ ಒಂದು ಕಂಪ್ಲೀಟ್ನೆಸ್, ಒಂದು ಕಂಪ್ಯಾನಿಯನ್ಶಿಪ್. ಸ್ಪೆಷಲಿ ನನ್ನ ಇದರಲ್ಲಿ ಏನಾದರೂ ನನಗೆ, ಸಿನ್ಸ್ ಐ ಡೋಂಟ್ ಹ್ಯಾವ್ ಅ ಕಂಪ್ಯಾನಿಯನ್, ಮೇಲ್ ಪಾರ್ಟ್ನರ್ ಇಲ್ಲದೆ ಇರೋದರಿಂದ ನನಗೆ ಅದು ಇನ್ನೂ ಹೆಚ್ಚಾಗಿ ಒಂಥರ ಕಂಪ್ಲೀಟ್ ಅಂತ ಅನ್ಸಕ್ಕೆ ಶುರುವಾಗಿದೆ. ಆ್ಯಂಡ್ ನಮ್ಮನೆ ಪಕ್ಕದಲ್ಲಿ ನೇಬರ್ಸ್ ಇದ್ದಾರೆ, ಅವರು ನ್ಯೂಲಿ ಮ್ಯಾರಿಡ್, ಅವರಿಗೂ ಮಗು ಎಲ್ಲ ಇದೆ. ಅವರು ಹೇಳ್ತಾ ಇದ್ರು, ಈಗ ನಾವಿಬ್ಬರೇ ಇದ್ರೆ ನಮ್ಗಾಗಲೇ ಬೋರ್ ಆಗ್ತಾ ಇರುತ್ತೆ, ಮಗ ಇಲ್ಲ ಅಂದ್ರೆ ಬೋರ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇಟ್ ಗಿವ್ಸ್ ಅ ಕಂಪ್ಲೀಟ್ನೆಸ್ ಫಾರ್ ಎನಿ ಒನ್, ಐಮ್ ಶೋರ್. ಅದರಲ್ಲೂ ಹೆಣ್ಣಿಗೆ ಇನ್ನೂ ಹೆಚ್ಚಿನದಾಗಿ ಅಂತ ಹೇಳ್ಬೋದು. ಸೊ ಮೋರ್ ದೆನ್ ಎಂಜಾಯ್ಮೆಂಟ್, ಒಂದು ತೃಪ್ತಿ, ಒಂದು ಸಂತೋಷ, ಆತ್ಮಾಭಿಮಾನ, ಇದೆಲ್ಲದನ್ನು ಅಂದ್ಕೊಟ್ಟು, ಹೌದಪ್ಪ ಈಗ ನನ್ನೊಂದು ಜೀವನ ಇದಕ್ಕೊಂದು ಇನ್ನೊಂದು ಅರ್ಥ ಸಿಕ್ಕಿದೆ, ಇದರಲ್ಲಿ ಇನ್ನೊಂದು ಉತ್ಸಾಹ ಸೇರಿಕೊಂಡಿದೆ, ಇದರಲ್ಲಿ ಇನ್ನೊಂದು ಹುಮ್ಮಸ್ ಸೇರಿಕೊಂಡಿದೆ, ಇದಕ್ಕೊಂದು ಇನ್ನೊಂದು ಗುರಿ ಸೇರಿದೆ, ಇನ್ನೊಂದು ಧ್ಯೇಯ ಸೇರಿದೆ, ಇನ್ನೊಂದು ಉದ್ದೇಶ ಸೇರಿದೆ, ಈ ಥರದ್ದೆಲ್ಲ ಸೇರ್ತಾ ಹೋಗ್ಬಿಡುತ್ತೆ. ಸ್ಪೆಷಲಿ ನಾನು ಸಿಂಗಲ್ ಇರುವಾಗ ಒಂಥರ ಕೆಲವು ಸತಿ ಏನನ್ಸುತ್ತಂದರೆ ಖಾಲಿ ಅನ್ಸುತ್ತೆ. ಅಂದರೆ ಅಫ್ಕೋರ್ಸ್ ಐ ರೀಡ್, ಟೈಮ್ ಇರುವಾಗ ಓದ್ತೀನಿ, ಅಥವಾ ಸ್ನೇಹಿತರಿರ್ತಾರೆ ಈ ಥರ ಹರಟೆ ಹೊಡೆಯೋದು, ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆ ಕುಚ್ಚೋದು, ಆಲ್ ದಟ್ ಐ ಡೂ. ಅದು ಏನಂದರೆ ಒಂದು ಕಾಲಹರಣ ಮಾಡಲಿಕ್ಕೆ ಒಂದು ಕಾರಣ ಬೇಕಾಗ್ತಾ ಇರುತ್ತೆ ಅಂತ ಅನಿಸುತ್ತೆ. ಈಗ ನನಗೆ ಕಾಲಹರಣಕ್ಕೆ ಕಾರಣನೇ ಬೇಕಾಗಿಲ್ಲ. ಅದು ಕಾಲಹರಣ ಅಂತನೂ ಅನಿಸಲ್ಲ. ಒಂದು ಜೊತೆಗಿರೋ ಅವಳ ಮಗುವಿನ ಎಲ್ಲ, ಅವಳ ಜೊತೆಲಿ ಇರೋದೇ ಒಂಥರ ಸ್ಪೆಷಲಿ. ಇನ್ನೊಂದು ಏನು ಗೊತ್ತಾ, ನಾವು ಹತ್ತಿರದಿಂದ ಅಷ್ಟು ಪುಟ್ಟು ಮಗುನೇ ನೋಡಲ್ಲ ಅಲ್ಲ. ಈಗ ನನ್ನ ತಮ್ಮ ನನಗಿಂತ ತುಂಬ ಸಣ್ಣ, ನನ್ನ ತಂಗಿ, ನನ್ನ ತಮ್ಮ, ನಾನೇ ದೊಡ್ಡವಳು ನಮ್ಮ ಮನೇಲಿ, ಆಯಿತಾ. ಆದರೂ ನಾನು ಪುಟ್ಟೋಳಿರ್ಬೇಕಾದ್ರೆ ಅವರು ಎಲ್ಲ ಪುಟ್ಟೋರಿದ್ದಿದ್ದಲ್ಲ. ಅದಾದಮೇಲೆ ನಾನು ದೊಡ್ಡವರಾಗ್ತಾ ಆಗ್ತಾ ನನ್ನ ತಂಗಿಗೆ ಮಗಳಾಯ್ತು, ಆದರೆ ಇಷ್ಟು ಹತ್ತಿರದಿಂದ ನಾನು ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಇಷ್ಟು ಎಳೆ ಮಗುನ ಮುಟ್ಟಿದ್ದು, ಹತ್ತಿರದಿಂದ ನೋಡಿದ್ದು ಎಲ್ಲ ನನ್ನ ಮಗುನೇ ವಿನಃ ನಾನು ಅಷ್ಟೊಂದು ಯಾವುದು, ದೇ ಆರ್ ವೆರಿ ಕ್ಲೋಸ್ ಟು ಮೀ. ಆದರೆ ಅವರೆಲ್ಲ ನಮ್ಮ ಹತ್ರ ಆಗಲೇ 1 ವರ್ಷ ಆದಮೇಲೆ ಬರ್ತಾರಲ್ಲ ಎಲ್ಲರೂ. ಅಲ್ಲಿವರೆಗೆ ದೇ ಸೊ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಮದರ್ ಚೈಲ್ಡ್ ಯಾವಾಗ್ಲೂ. ಹಾಗಾಗ್ಬಿಟ್ಟು ಇಷ್ಟು ಎಳೆ ಮಗುನ ನಾನು ನೋಡೇ ಇರಲಿಲ್ಲ. ಹಿಡ್ದಿದ್ದೆ ನನ್ನ ಮಗುನೇ ಅಷ್ಟು ಎಳೆ ಮಗುನ ಹಿಡ್ದಿದ್ದು. ಅದರಲ್ಲಿ ಇವಳು 1 kg 600 ಗ್ರಾಮು ಮನೆಗೆ ಬರುವಾಗ, ಹಾಗಾಗಿ ತೀರಾ ಎಳೆದು ಮತ್ತು ತುಂಬ ಡೆಲಿಕೇಟ್ ಇದ್ದಂಥ ಮಗು. ಸೊ ಇಟ್ ಈಸ್ ಅನ್ ಅದರ್ ಥಿಂಗ್. ಅಂದರೆ ಎಲ್ಲದೂ ಒಂಥರ ವಿಸ್ಮಯ ಅನಿಸ್ತಾ ಇರುತ್ತೆ. ಅದು ಮಾಡೋದು, ನಡೆಯೋದು, ಬೆರಳಲ್ಲಾಡ, ಅಂದರೆ ಯು ಸಿ ದ ಹೋಲ್ ಥಿಂಗ್. ಒಂದು ಹ್ಯೂಮನ್ ಏನು ನಾವು ನೋಡ್ತಾ ಇರ್ತೀವಿ ಬೆಳೆದ ನಂತರ,
ಅದನ್ನೆಲ್ಲ ನಾವು ಎಷ್ಟು ಎಳೆಯದ್ರಲ್ಲಿ ನೋಡ್ತೀವಲ್ಲ, ಈ ನಾಯಿ ಮರಿ ಎಲ್ಲ ಹುಟ್ಟಿದಾಗ ಅದು ಚಂದ ಅನ್ಸುತ್ತಲ್ಲ, ಕೈಯಲ್ಲಿ ಇಟ್ಟಿಟ್ಟೆ ಪುಟ್ಟದಾಗೆಲ್ಲ ನಾಯಿ ಮರಿ, ಬೆಕ್ಕು ಮರಿ ಇದೆಲ್ಲ ಹಿಂಗೆ ಇಟ್ಕೊಳ್ತಾ ಇರ್ತೀವಿ. ಬಟ್ ವೆನ್ ಯು ಸಿ ಯುವರ್ ಓನ್ ಚೈಲ್ಡ್, ಅವರು ಸ್ಪೆಷಲಿ ಹ್ಯೂಮನ್ ಬೇಬಿ ನೋಡುವಾಗ ಇನ್ನೂ ಒಂದು ಸ್ವಲ್ಪ, ಯಾಕಂದರೆ ದಿನದಿಂದ ದಿನಕ್ಕೆ ಹ್ಯೂಮನ್ ಬೇಬಿದು ಆ್ಯಕ್ಟಿವಿಟೀಸ್ ಆರ್ ಮೋರ್ ಇನ್ ಪ್ರೋಗ್ರೆಸಿವ್. ಒಂದು ಮೊದಲು ಅದರಲ್ಲೂ ಒಂದು 2-3 ತಿಂಗಳ ನಂತರ ಇನ್ನೂ ಜಾಸ್ತಿ ಪ್ರೋಗ್ರೆಷನ್ ಇರುತ್ತೆ. ಇವತ್ತು ಹಿಂಗೆ ಮಾಡುತ್ತೆ ಮೇಡಮ್, ನೋಡ್ತಾ ಇರಿ, 3 ತಿಂಗಳಾದಮೇಲೆ ಇನ್ನು ಕಣ್ಣು ಬಿಟ್ಟು ನೋಡ್ತಾ ಇರುತ್ತೆ, ಇನ್ನು ನಗಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಒಂದೊಂದು ದಿನಾಗ್ಲೂ ಅದು ನೋಡ್ತಾ ಇರ್ತೀವಿ. ಅಂದರೆ ಆ್ಯನಿಮಲ್ಸ್ ಲಿಲ್ ಫಾಸ್ಟರ್. ಸೊ ಹ್ಯೂಮನ್ ಪ್ರೋಗ್ರೆಷನ್ ಇಸ್ ಇವನ್ ಮೋರ್ ವಂಡರ್ಫುಲ್ ಟು ಸಿ ದ್ಯಾಟ್. ಹೋದ ವರ್ಷ ನೀವು ತಾಯ್ತನದ ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಇದ್ರಿ, ಅಂದರೆ ಗರ್ಭಿಣಿಯಾಗಿ ಈಗ ತಾಯಿ ಆಗಿದ್ದೀರಾ. ಸೊ ಮೊದಲ ಸಲ ಮಗುವಿನ ಮುಖವನ್ನು ನೋಡಿದಾಗ ಏನು ಅನ್ನಿಸ್ತು ಅಂತ? ಅದೇನು ಅನಿಸ್ತು ಅಂತ ಹೇಳಕ್ಕೆ ಬರಲ್ಲ ಮಂಜುನಾಥ್. ಐ ಡೋಂಟ್ ನೋ ಹೌ ಮಚ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆಸ್ ಅ ಮ್ಯಾನ್. ಸುಮ್ಮನೆ ಕಣ್ಣಲ್ಲಿ ಟಿಂಗ್ 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 ಅಂತ ನೀರು ಬರ್ತಾ ಇರುತ್ತೆ. ಅದು ಯಾವ ಭಾವನೆ ಅಂತಲೇ ಗೊತ್ತಾಗಲ್ಲ. ಅದೊಂದು ದೇವ್ರು ಕೊಟ್ಟಿರೋ ವರನೋ ಅಥವಾ ದೇವ್ರು ಕಳಿಸಿರೋ ಅಂತಹ ಒಂದು, ಇದು ತೀರಾ ವಿಸ್ಮಯನೇ ಅನಿಸುತ್ತೆ ನನಗೆ. ಯಾಕೆ ಎಸ್ಪೆಷಲಿ ಈಗ ನೆನ್ನೆನೂ ಮಾತಾಡ್ತಾ ಇದ್ವಿ, ಹೇಗೆ ಅದು ಒಂದು ಟಚ್ಚಲ್ಲಿ, ಅಂದರೆ ಬೇರೆಯವರೆಲ್ಲ ಎತ್ಕೊಂಡ್ರು ಅದೇ ತಾನೇ ಟಚ್ಚು. ಎಲ್ಲರೂ ಹೇಳ್ತಾರೆ, ನನ್ನೊಬ್ಬರು ಸ್ನೇಹಿತರು ಬಂದಿರೋ ಅವ್ರು ಹೇಳ್ತಾಯಿದ್ರು, ನಮ್ಮದು ಅದೇ ಕೈ ಅಲ್ವಾ, ನಾವು ಚೆನ್ನಾಗಿ ಎತ್ಕೊಳ್ತಿದ್ದೀವಲ್ಲ, ಅದೇನು ಇಲ್ಲಿ ಹೋದರೆ ಮಾತ್ರ ಹಂಗೇನಾಗತ್ತೆ ಅಂತ. ಇನ್ನೂ ಕಣ್ಣೇ ಕಾಣ್ತಿರಲ್ಲ ಆ ಮಗುಗೆ. ಸ್ಪೆಷಲಿ ನನ್ನ ಮಗು ಬಗ್ಗೆ ಹೇಳಬೇಕಾದ್ರಂತೂ ಇದು ಆಗಷ್ಟೇ ಆಕ್ಸಿಜನಲ್ಲೆಲ್ಲ ಇದ್ದಿದ್ದು. ನಾನು ಹೋಗಿ ಸುಮ್ಮನೆ ಹೀಗೆ ಮುಟ್ಟಿದೆ ಅಷ್ಟೇ, ಆ್ಯಂಡ್ ಹಿಂಗೆ ಕಣ್ ತೆಗಿಯೋಕೆ ಹಂಗೆ ಕಷ್ಟಪಟ್ಕೊಂಡು ಹಿಂಗೆ ಮಾಡ್ಕೊಂಡು ಅದು ಕಣ್ ತೆಗೀತು ಅಂತ ಹೇಳಿದ್ರೆ, ಐ ಡೋಂಟ್ ನೋ ವಾಟ್. ಆ ತಾಯಿಯಿಂದ ಅದಕ್ಕೆ ಏನು ಪ್ರೇರಣೆ ಸಿಗತ್ತೆ ಅದೆಲ್ಲ ಅದು ಹೇಳೋಕೆ ಗೊತ್ತಿಲ್ಲಪ್ಪ. ಐ ಡೋಂಟ್ ನೋ, ಇಟ್ಸ್ ಸಮಥಿಂಗ್ ಎಲ್ಸ್, ಇಟ್ಸ್ ಸಮಥಿಂಗ್ ರಿಯಲಿ ಗಾಡ್ಲಿ. ಐ ಫೀಲ್ ಸೈನ್ಸ್ ನಂಗೆ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರಂತ ನಂಗೆ ಗೊತ್ತಿಲ್ಲ, ಆದರೂ ಅದೊಂದು ವಿಸ್ಮಯ ಅಂತಲೇ ಅನ್ಸೋದು. ಹಾಗಾಗಿ ಅದನ್ನೆಲ್ಲ ನೋಡಿದಾಗ ಅಯ್ಯಪ್ಪ, ಇಷ್ಟೊಂದು ಶಕ್ತಿ ಇದೆಯಾ ಒಂದು ತಾಯಿಗೆ. ಅಂದರೆ ಅವಳ ಬರೀ ಟಚ್ಚಲ್ಲಿ ನಾನೇನು ಮಾಡ್ತಾ ಇರೋದಲ್ಲ, ಇಮ್ಯಾಜಿನ್ ಇಟ್ಸ್ ಜಸ್ಟ್ ಆನ್ ಇಟ್ಸ್ ಓನ್ ಹ್ಯಾಪ್ನಿಂಗ್. ಕರಳು ಬಳ್ಳಿಯ ಸಂಬಂಧ, ಹಾಂ ಅಪ್ಪ, ಇಟ್ಸ್ ಅನ್ಬಿಲೀವಬಲ್. ಹಾಗೆ ಕಣ್ಣಲ್ಲಿ ಅಂತ ನೀರು ಬರ್ತಾ ಇತ್ತು. ಒಂದು ಖುಷಿ ವಿಚಾರ ಮಗುವನ್ನು ನೋಡ್ತೀನಿ ಅಂತ, ಇನ್ನೊಂದು ದುಃಖದ ವಿಚಾರ, ಈ ಇಬ್ಬರು ಮಕ್ಕಳಿರಬೇಕಾಗಿತ್ತು, ಟ್ವಿನ್ಸ್ ಅಂತ ಹೇಳ್ಬಿಟ್ಟು ಮೊದಲೇ ಗೊತ್ತಾಗಿರುತ್ತೆ. ಆ ಮಗು ಇನ್ನೊಂದು ಮಗು ಇಲ್ಲ ಅಂತಂದಾಗ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಮೇಡಮ್? ಬಿಕಾಸ್ ಯಾಕಂತಂದ್ರೆ ಪ್ರತಿಯೊಬ್ಬ ತಾಯಿಗೂ ಕೂಡ ತುಂಬ ಕಷ್ಟಕರವಾದಂತಹ ಸಮಯ ಅದು. ಬ್ಯಾಲೆನ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ, ಅದು ಹೇಮಾ ಚೌಧರಿ ಮೇಡಮ್ ಹಾಗೆ ಮಾತಾಡಿದ್ರು. ಅವರು ನನಗೆ ಫೋನ್ ಮಾಡಿ ಎಲ್ಲ ಹೇಳಿದ್ರು, ಭಾವನಾ ಏನು ಬೇಜಾರು ಮಾಡ್ಕೊಂಡ್ಬೇಡ ನೀನು, ಹೀಗಾಗತ್ತೆ ಅಂತ. ಶಿ ಸೆಡ್ ಅನದರ್ ಥಿಂಗ್, ಅಫ್ಕೋರ್ಸ್ ಅವರಿಗೂ ಈ ಅನುಭವಗಳೆಲ್ಲ ಆಗೇ ಇದೆಲ್ಲ, ಅಂದರೆ ಅವರಿಗೂ ಮಗ ಇದ್ದಾನೆ, ಇದೆಲ್ಲ ಆಗಿರೋದ್ರಿಂದ ಅವ್ರು ಹೇಳಿದ್ರು, ನಿನಗೆ ಯಾವತ್ತೂ ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ, ಮರುಕಳಿಸ್ತಾ ಇರುತ್ತೆ ಆ ನೆನಪುಗಳು ಅಂತ. ಆ್ಯಂಡ್ ವಿಚ್ ಇಸ್ ಟ್ರೂ, ಅದು ಬರ್ತಾ ಇರುತ್ತೆ ಯಾವಾಗ್ಲೂ. ವಾಟ್ ಇಫ್ ಶಿ ವಾಸ್ ದೇರ್ ಹಿಯರ್, ವಾಟ್ ಇಫ್ ಅಂತ ಅದು ಹಂಗೆ ಅಂದ್ಕೊಳ್ತಾನೆ ಇರ್ತೀವಿ. ಒಂದು ಸಮಾಧಾನ ಇವಳನ್ನು ನೋಡಿದಾಗ ಅದನ್ನು ಬ್ಯಾಲೆನ್ಸ್ ಅಂತ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಒಂಥರ ನೀವು ಮರೆಯೋ ಅಂಥ ಇದಲ್ಲ, ಅದು ಕ್ಷಣ ಅಲ್ಲ. ಆ ಕ್ಷಣ ಹೆಂಗೆ ಅನ್ನಿಸ್ತಿತ್ತು ನಿಮಗೆ ಅಂತ? ಆ ಕ್ಷಣ ಬಿಡಿ, ಆ ಕ್ಷಣದಲ್ಲಂತೂ ಇಟ್ಸ್ ಅನದರ್ ಥಿಂಗ್. ಯಾಕಂದರೆ ದಟ್ ವಾಸ್ ದಿ ಎ ಬೇಬಿ ಫಸ್ಟ್ ಬಂದಿರೋದು. ದಿಸ್ ಇಸ್ ಅ ಸೆಕೆಂಡ್ ಬೇಬಿ, ಆಯಿತಾ. ಫಸ್ಟ್ ಬೇಬಿ ಎ ಅಲ್ಲಿ ಅನಸ್ಥೆಸಿಸ್ಟ್ ಎಲ್ಲ ನಂಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಗೈನಕಾಲಜಿಸ್ಟ್ ಡಾಕ್ಟರ್ ಹೇಳಿದ್ರು, ಡಾಕ್ಟರ್ ಮುಕ್ತಾ ನಾಡಿಗ್ ಅಂತ Cloud9 ಮಲ್ಲೇಶ್ವರಂ. ಭಾವನಾ ಅದು ಮುಂಚೆನೇ ನನಗೆ ಪ್ರಿಪೇರ್ ಮಾಡಿದರು ಮೆಂಟಲಿ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಭಾವನಾ, ಬಟ್ ವಿಲ್ ಸಿ, ಐ ಡೋಂಟ್ ಥಿಂಕ್ ಇಟ್ಸ್ ಗೋನಾ ಹ್ಯಾಪನ್ ಅಂತ ಹೇಳಿದ್ರು. ಸೊ ದ ಬೇಬಿ ಎ ಆಯಿತಾ, ಇನ್ ನೋ ಟೈಮ್, ಅಂದರೆ ಒಂದು 5 ನಿಮಿಷದಲ್ಲಿ ಬೇಬಿ ಬಿ ವಿಲ್ ಕಮ್ ಔಟ್. ಇದ್ರದ್ದು ಹೆಂಗಂತ ಹೇಳಿದ್ರೆ, ಇನ್ನು ಪರ್ಪಲ್ ಇತ್ತು ಮೈಯೆಲ್ಲ. ಅಲ್ಲಿ ಮಾತಲ್ಲಿ ಅವರು ಅಷ್ಟರಲ್ಲಿ ನನಗೆ ಆ ಮಗುನ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬೇಬಿ ಬಿ ಈಸ್ ಆಲ್ರೆಡಿ ದೇರ್ ವರ್ಕಿಂಗ್ ಆನ್ ದ ಬೇಬಿ ಬಿ. ಆ್ಯಂಡ್ ದ ಬಾಡಿ ಕಲರ್ ಇಸ್ ಪರ್ಪಲಿಶ್. ಸೊ ದೇ ಸೆಡ್ ವಿಲ್ ವೇಟ್ ಫಾರ್ ದ ಬಾಡಿ ಕಲರ್ ಟು ಚೇಂಜ್ ಅಂತ ಅವರೆಲ್ಲ ಅಲ್ಲಿ ಮಾತಾಡ್ತಾನೆ ಇದ್ದಾರೆ. ಆ್ಯಂಡ್ ಇಲ್ಲಿ ಇದಾಗ್ತಾ ಇದೆ, ಬೇಬಿ ಏ ಇದೆ ನನ್ನ ಕೈಯಲ್ಲಿ. ಅದನ್ನು ಎಕ್ಸ್ಪ್ಲೇನ್ ಹೆಂಗೆ ಮಾಡೋದು ಗೊತ್ತಿಲ್ಲ. ಒಂದು ಲೈಫ್ ಸ್ಪೆಷಲಿ, ಮತ್ತು ನಾವು ತಾಯಿ ಆಗಬೇಕಾದ್ರೆ ನಮಗೇನು ಆಸೆ ಇರುತ್ತೆ, ಬೆಳೀತಾ ಇರೋ ಮಗು, ಹೊಟ್ಟೆಲಿ ಬೆಳೀತಾ ಇರೋ ಮಗು ಅದು ಚೆನ್ನಾಗಿ ಬೆಳಿಬೇಕು, ಆರೋಗ್ಯಕರವಾಗಿ ಹೊರಗೆ ಬರಬೇಕು, ಈ ಒಂದು ಆಶಯ, ಕನಸು ಇದನ್ನೆಲ್ಲ ಇಟ್ಕೊಂಡಿರ್ತೀವಿ.
ಅಲ್ಲಿ ಅದನ್ನು ಹಾಗಿಲ್ದಾಗ ನೋಡಿದಾಗ, ಪ್ಲಸ್ ಯು ನಾಟ್ ಸಪೋಸ್ ಟು ಕ್ರೈ ಆಲ್ಸೋ ಸೋ ಮಚ್. ಯಾಕಂದರೆ ಆ ಥರ ತುಂಬ ದುಃಖನೂ ಪಡಬಾರ್ದು, ತಕ್ಷಣ ಸಮಾಧಾನ ಮಾಡ್ಕೊಳ್ಬೇಕಲ್ಲಿ. ಅಕಸ್ಮಾತ್ ಈ ಮಗುಗೆ ಆಮೇಲೆ ನೆಕ್ಸ್ಟ್ ನಾನು ಕೆಲವು ಸತಿ ಏನಂದರೆ ಲ್ಯಾಕ್ಟೇಷನ್ ಅಂದರೆ ಎದೆ ಹಾಲೆಲ್ಲ ಬೇರೆ ನಿಂತೋಗೋ ಸಾಧ್ಯತೆಗಳಿರುತ್ತಂತೆ. ಆ ಥರ ತುಂಬ ದುಃಖ ಎಲ್ಲ ಮಾಡಿಕೊಂಡ್ರೆ ಅದನ್ನು ಬೇರೆ ಹೇಳ್ತಾಯಿದ್ರು. ಅಲ್ಲಿ ಸಮಾಧಾನ ಮಾಡ್ತಾಯಿದ್ರು, ಭಾವನಾ ತುಂಬ ಅಳಬೇಡಿ, ತುಂಬ ದುಃಖ ಮಾಡ್ಕೊಳ್ಬೇಡಿ, ನೀವು ತುಂಬ ನೋವು ಮಾಡ್ಕೊಳ್ಬೇಡಿ, ಜಸ್ಟ್ ಕಮ್ ಬ್ಯಾಕ್ ನಾರ್ಮಲ್ ಆಗಿ ಅಂತ ಎಲ್ಲ. ಇಟ್ ಇಸ್ ಟು ಮೆನಿ ಥಿಂಗ್ಸ್. ಸೊ ದೆನ್ ಯು ಹ್ಯಾವ್ ಟು ಥಿಂಕ್, ನಮ್ಮ ಎದುರಿಗಿರುವಂತಹ ಮುಂದಿನ ದಿನದ ನನಗೇನು ಜೀವ ಉಳಿದಿದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ್ಯಂಡ್ ದೆನ್ ಯಾವುದಿಲ್ಲ ಅದನ್ನು ನಾನು ಒಪ್ಕೊಳ್ಬೇಕು. ಅದು ಇಟ್ ಆಲ್ ಹ್ಯಾಪನ್ಸ್ ಇನ್ ನೋ ಟೈಮ್. ಅಂದರೆ ಇದಕ್ಕೆ ನಿಮ್ಗಂದ್ರೆ ದಿನಗಟ್ಟಲೆ ತಿಂಗ್ಳುಗಟ್ಟಲೆ ಸಮಯ ಇಲ್ಲ. ಅಲ್ಲಿ ನೀವು ತಕ್ಷಣ ಯು ಟು ಡಿಸೈಡ್. ಆ್ಯಂಡ್ ತಕ್ಷಣ ನೀವು ಒಂದು ತುಂಬ ಒಂದು ದೃಢತೆ ಅಥವಾ ಒಂದು ಇಂಗ್ಲೀಷನ್ನು ಬೀಯಿಂಗ್ ಸೊ ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ, ಬಟ್ ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಅಂದರೆ ತಕ್ಷಣ ನನ್ನ ಜೀವ ಏನು ಉಳಿದಿದೆ ಆ ಜೀವಕ್ಕೆ ನಾನು ಪೂರ್ತಿ ಪ್ರಮಾಣದಲ್ಲಿ ಇರಬೇಕು ಅನ್ನೋವಂಥದ್ದು ತಕ್ಷಣದಲ್ಲಿ ನಾನು ನಿರ್ಧಾರ ಮಾಡ್ಕೊಳ್ಬೇಕು. ಆಮೇಲೆ ಅಲ್ಲಿ ಆಗುವಂಥ ದುಃಖ, ಯಾಕಂದರೆ ಅದು ಪೂರ್ತಿ ಪ್ರಮಾಣದಲ್ಲಿ ಬೆಳೆದಿರುವಂತಹ ಮಗು, ಅದು ಹೊರಬರುವಷ್ಟರಲ್ಲಿ ಅದಕ್ಕೆ ಎದೆ ಬಡಿತ ನಿಂತು ಹೋಗಿದೆ. ಅದನ್ನು ನಾನು ಅರ್ಥೈಸ್ಕೊಳ್ಬೇಕು, ಅದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಐ ಥಿಂಕ್ ಇಟ್ ಈಸ್ ನಾನು ಇದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆದರೆ ಈ ಥರದ ಒಂದು ಕ್ಷಣನ ನಾನು ಎದುರು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಜನ ನಂಗೆ ಗೊತ್ತಿದ್ದಾರೆ, ನನ್ನ ಕಸಿನ್ಸ್ ಅವ್ರಿಗೆಲ್ಲ ಕೆಲವರಿಗೆಲ್ಲ ಆಗಿದೆ, ಮಗು ಹುಟ್ಟಿ ತದನಂತರದಲ್ಲಿ ಹೋಗಿರೋದೆಲ್ಲ. ಆದರೆ ಬೇರೆಯವ್ರು ಕೇಳುವಾಗ ಅವರು ಅಷ್ಟೊಂದು ಗಾಢವಾಗಿ, ಅಂದರೆ ತುಂಬ ಸ್ವಲ್ಪ ವರ್ಷ ಆದಮೇಲೆ ಎಲ್ಲರೂ ತುಂಬ ಹೀಗಾಗಿತ್ತು ಅಂತ ಹೇಳ್ತಾರೆ. ಅಷ್ಟು ನಮ್ಗೆ ಅರ್ಥ ಆಗಲ್ಲ ಆದರೆ ಏನಂತ. ಬಟ್ ಫಾರ್ ಎನಿ ವುಮನ್, ಯಾವ ಹೆಣ್ಣಿಗಾದ್ರೂ ಅವಳ ಗರ್ಭದಲ್ಲಿ ಒಂದು ಜೀವ ಆಗಲಿ ಒಂದು ಇದಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವಳು ಜೀವಮಾನದಲ್ಲಿ ಅವಳು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ಸ್ ಪಾರ್ಟ್ ಆಫ್ ಯು. ಇಟ್ಸ್ ನೆವರ್ ಸಮಥಿಂಗ್ ದಟ್ ಯುಲ್ ಫರ್ಗೆಟ್, ಯುಲ್ ಲೆಟ್ ಗೋ ಆಫ್ ಇಟ್. ಇಟ್ಸ್ ಲೈಕ್, ಈಗ ನಾನು ಹೇಳಿದ್ನಲ್ಲ, ನನ್ನ ತಾಯಿ ಈಗ ನನ್ನ ಜೊತೆಲಿ ಇಲ್ಲ ಅಂದರೆ, ನಮ್ಮನಾಗಲಿ ಅವರಾಗಲಿ 10 ವರ್ಷಗಳ ಆಗೋಯ್ತು, ಏನೇ ಅಂದರು ಶಿ ವಿಲ್ ಬಿ ದೇರ್ ಆಲ್ವೇಸ್ ಅಲ್ವಾ. ಅಮ್ಮನ ನೀವು ಅದಕ್ಕೇನೋ ಒಂದು ಇನ್ನೊಂದು ಅಮ್ಮನ ತರ್ತೀನಿ, ಇನ್ನೇನೋ ಮಾಡ್ತೀನಿ, ಮರ್ತೋಗ್ಬಿಡತ್ತೆ, ಆ ಥರ ಮ್ಯಾಜಿಕ್ ಸಾಧ್ಯ ಆಗಲ್ಲ ಅದು. ಹಾಗೆ ನನ್ನ ಹೊಟ್ಟೆಯಲ್ಲೇ ಇರುವಂಥ ಒಂದು ಜೀವ ಹೊರಬಂದ ನಂತರದಲ್ಲಿ ನನ್ನ ಜೊತೇಲಿ ಇಲ್ಲ ಅಂತ ಹೇಳಿದಾಗ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಾಗಲಿ, ಈಗ ಮರ್ತೋಗ್ಬಿಟ್ಟೆ, ನೋ ಐ ಆಮ್ ಅಬ್ಸಲ್ಯೂಟ್ಲಿ ನಾರ್ಮಲ್, ದಟ್ ಡಸಂಟ್ ಬಾದರ್ ಮೀ, ನೋ ಇಟ್ಸ್ ನಾಟ್ ದ್ಯಾಟ್. ಯು ವಿಲ್ ನೆವರ್ ಫರ್ಗೆಟ್. ಎಸ್ ಮ್ಯಾಮ್, ಒಂದು ವಿಚಾರ, ಒಂದು ಯಾರಾದರೂ ಒಂದು ಹೆಣ್ಣು ತಾಯಿ ಆಗ್ತಿದ್ದಾರೆ ಅಂತಂದಾಗ ಅವರ ತಾಯಿಯ ಒಂದು ಇರುವಿಕೆ ಅಂತ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಅದರಲ್ಲೂ ಇನ್ನೊಂದು ಏನಂದರೆ, ಈಗಿನ ತುಂಬ ಪರ್ಟಿಕ್ಯುಲರಾಗಿ ನಾವು ಹೇಳಬೇಕಂತ ಹೇಳಿದ್ರೆ, ಈ ನಗರೀಕರಣ, ನಗರ ಕೇಂದ್ರಗಳಲ್ಲಿ, ಈ ಥರ ಬೆಂಗಳೂರಲ್ಲಿ ಈ ಥರ ಊರುಗಳಲ್ಲಂತೂ ನಮಗೆ ಯಾರು ಹತ್ತಿರದಲ್ಲಿ ಸಂಬಂಧಿಕರಿರಲ್ಲ. ಈಗ ದೊಡ್ಡಮ್ಮನ ಮನೆನೋ ಅತ್ತೆ ಮನೆನೋ ಯಾರೂ ಇರಲ್ಲ. ನನ್ನ ವಿಷಯದಲ್ಲಂತೂ ನನ್ನ ಅತ್ತೆ ಅವರೆಲ್ಲ ಊರಲ್ಲಿದ್ದಾರೆ, ಅವ್ರಿಗೆಲ್ಲ ವಯಸ್ಸಾಗಿದೆ. ಈಗ ಯಾರು ತಕ್ಷಣ ಬರ್ಲಿಕ್ಕಾಗಲ್ಲ. ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಅದೇ ಆಲ್ ಆರ್ ದೇರ್. ಈಗ ಅವರ ಜೀವನನೂ ಬೇರೆ ಆಗಿದೆ, ಅವ್ರ ಮಕ್ಕಳಿಗೆ ಅವ್ರಿಗೆ ಮಕ್ಕಳಾಗಿದೆ, ಹಾಗಾಗಿ ಅವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ. ಸಿಟಿಗಳಲ್ಲಿ ನಮ್ಮವರು ಅಂತ ಬರದೆ ನಿಮಗೆ ತಾಯಿ ತಂದೆಗೆ ಅಷ್ಟು ಗೊತ್ತಾಗಲ್ಲ, ಯಾರೇ ಆಗಲಿ. ಯಾಕಂದರೆ ಅವರ ಡ್ಯೂಟಿ ಅಥವಾ ಅವರ ಇದು ಅದಿರಲ್ವಲ್ಲ, ಅವರ ಜೀವನದಲ್ಲಿ ಅವ್ರು ಏನು, ಅವರ ಕುಟುಂಬ ನೋಡ್ಕೊಳ್ತಾ ಇರಬೇಕು, ಹೊರಗಡೆ ಕೆಲಸ ಮಾಡ್ಕೊಳ್ಬೇಕು. ಹಾಗಾಗಿ ಅವ್ರಿಗೆ ಹೊರಗಡೆದೇ ಒಡನಾಟ ಜಾಸ್ತಿ ಇರುತ್ತೆ ವಿನಃ ಎನಿ ಫಾದರ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಅ ಕಿಡ್ ಇಸ್ ಅಂತ ಗೊತ್ತಾಗತ್ತೆ. ಆಮೇಲೆ ಹೆಂಡತಿ ಆದರೆ ಎಷ್ಟರ ಮಟ್ಟಿಗೆ ಅವಳು ಏನೇನು ನಿಭಾಯಿಸ್ತಾ ಇರ್ತಾಳೆ ಅದು ಗೊತ್ತಿರಲ್ಲ ಅವರಿಗೆ. ಬಿಕಾಸ್ ಅವ್ರಿಗೆ ಹೊರಗಡೆಯಲ್ಲಿ ಅವ್ರಿಗೇನು ನಿಭಾಯಿಸ್ಬೇಕು ಅದನ್ನು ಮಾಡ್ತಿರ್ತಾರೆ ಅವರು. ಆ ಥರದಲ್ಲಿ ಈಗ ನಾನು ರಿಯಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ, ಕಣ್ಮುಚ್ಚಿ ಒಬ್ಬರು ನೀವು ನಂಬೋದಪ್ಪ ಅಂತ ಹೇಳಿದ್ರೆ ಮೊದಲಿಗೆ ಬರೋ ತಾಯಿನೇ. ಅಫ್ಕೋರ್ಸ್ ನನ್ನ ತಂಗಿ ಎಲ್ಲರೂ ಇದ್ದಾರೆ, ಫ್ಯಾಮಿಲಿ, ನನ್ನ ತಮ್ಮ ದಿನ ಬರೋದು ಎಲ್ಲ ಇದೆ. ಆದರೆ ನಥಿಂಗ್ ಟು, ಅದರಲ್ಲೂ ನಮ್ಮಮ್ಮ ಸ್ಪೆಷಲಿ, ಅವ್ರು ಸ್ವಲ್ಪ ಸ್ಪೆಷಲ್. ನಮ್ಮಮ್ಮ ನನ್ನ ಇಡೀ ಫ್ಯಾಮಿಲಿ, ನಮ್ಮ ಇಡೀ ಸಂಬಂಧಿಕರು ಎಲ್ಲರಲ್ಲೂ ಅವ್ರು ಫೇಮಸ್. ಯಾಕಂದರೆ ಶಿ ಇಸ್ ವೆರಿ ಗುಡ್ ಆ್ಯಸ್ ಅ ಮದರ್. ಮತ್ತು ಬರೀ ನಮ್ಮನ್ನು ನೋಡ್ಕೊಂಡಿದ್ದು ಅಷ್ಟೇ ಅಲ್ಲ, ನನ್ನ ದೊಡ್ಡಮ್ಮನ ಮಕ್ಕಳಾಗಲಿ, ನಮ್ಮ ಯಾರೇ ಆದ್ರೂ ಅವರಿಗೆಲ್ಲರಿಗೂ ಒಂದು ಶುಶ್ರೂಷೆ, ಆರೈಕೆ
ಈ ಆರೈಕೆ ಈ ಪದಗಳೆಲ್ಲ ಇವತ್ತು ಇಟ್ ಡಸಂಟ್ ಎಕ್ಸಿಸ್ಟ್. ಈಗ ಈಗಿನೇನಂತ ಹೇಳಿದ್ರೆ ಹುಷಾರಿಲ್ಲ ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದೀವಿ. ಆರೈಕೆ ಅನ್ನೋವಂಥದ್ದು, ಪೋಷಣೆ, ಮನೇಲಿ ಆರೈಕೆ ಮಾಡೋವಂಥದ್ದು ಇವಾಗ ಕಮ್ಮಿ. ಎಲ್ಲದಕ್ಕೂ ವಿ ಆರ್ ಡಿಪೆಂಡೆಂಟ್ ಆನ್ ಡಾಕ್ಟರ್ಸ್ ಕಂಪ್ಲೀಟ್ಲಿ. ಆ ಥರದ್ರಲ್ಲಿ ನಮ್ಮಮ್ಮ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಕೇರಿಂಗ್. ಎಲ್ಲರ ಬಗ್ಗೆನೂ ಕೇರಿಂಗ್ ಜಾಸ್ತಿನೇ. ಆಬ್ವಿಯಸ್ಲಿ ನಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೇರಿಂಗ್ ಇದ್ರು. ಆ್ಯಂಡ್ ಸ್ಪೆಷಲಿ ನಾನು ಸಣ್ಣೋಳಿರ್ಬೇಕಾದ್ರೆ ನಾನು ಸ್ವಲ್ಪ ವೀಕ್ ಚೈಲ್ಡ್. ಅಂದರೆ ಆಗಾಗ ಜ್ವರ ಬರೋದು, ಯಾವಾಗಲೂ ನಂಗೆ ಜ್ವರ ಬರೋದಂತೆ, ಟೈಫಾಯ್ಡು ಇದೆ ಎಲ್ಲ ಯಾವಾಗಲೂ ಆಗ್ತಿತ್ತು. ಈಗ ಆಗೆಲ್ಲ ಟೈಫಾಯ್ಡಿಗೆಲ್ಲ ಏನೂ ಇದಿರಲಿಲ್ಲ. ಅವಾಗ ಒಂದೇ ಇರ್ತಿದ್ದು ಆ್ಯಂಟಿಬಯೋಟಿಕ್, ಪೆನ್ಸಿಲಿನ್ ಇಂಜೆಕ್ಷನ್ ಅಷ್ಟೇ. ಅಲ್ಲಿಗೆ ನಿಮಗೆ ಟೈಫಾಯ್ಡ್ ತನಕ ಬಂದಿದೆ ಅಂದರೆ ದೇವ್ರಿಗೆ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಡ್ತಾಯಿದ್ರು. ಈಗ ಟೈಫಾಯ್ಡಿಗೆಲ್ಲ ಇವಾಗ ಏನದು ವ್ಯಾಕ್ಸಿನೇಷನ್ ಬಂದಿದೆ. ನಂಗೆ ಇವಾಗಲೇ ಗೊತ್ತಾಗಿದ್ದು, ದೇ ಗಿವ್ ಟೈಫಾಯ್ಡ್ ವ್ಯಾಕ್ಸಿನೇಷನ್ ಅಂತ. ಅದು ಬಿಟ್ಟರೆ ಇವಾಗ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಿಮ್ಮ ಮೆಡಿಕೇಷನ್ ಅಂತ ಇದೆ ಈಗ, ಆಯಿತಾ. ಆಮೇಲೆ ಮಕ್ಕಳಿಗಂತಲೇ ದೇ ಹ್ಯಾವ್ ಅ ಡಿಫ್ರೆಂಟ್ ಡೋಸೇಜ್, ಹಾಗೆಲ್ಲ ಇದೆ. ಮುಂಚೆ ಹಾಗಲ್ಲ, ಎತ್ಕೊಂಡು ಓಡ್ತಾ ಇರಬೇಕಾಗ್ತಿತ್ತಲ್ವ. ಅದು ನಮ್ಮಮ್ಮನ ಒಂಥರ ರುಟೀನ್ ಆಗಿಬಿಟ್ಟಿತ್ತು. ನಾನು 6 ವರ್ಷದವಳಿದ್ರು ನನ್ನ 6 ವರ್ಷದ ಮಗುನೂ ನನ್ನನ್ನು ಎತ್ಕೊಂಡು ಓಡಿದ್ದು ಎಲ್ಲ ನಂಗೆ ನೆನಪಿದೆ. 7 ವರ್ಷದವಳು ಆಗಿದ್ರೂ ಅವ್ರು ಎತ್ಕೊಂಡು ಓಡಿದ್ದಾರೆ ನನ್ನನ್ನು. ಸೊ ಆ ಥರ ಕೇರಿಂಗ್, ಇಟ್ಸ್ ಟು ರೇರ್ ಟು ಸಿ ಅ ಮದರ್ ಲೈಕ್ ದಟ್ ಮೇ ಬಿ. ಹಾಗಾಗಿ ಅವರಿಗೆ ಮತ್ತೆ ಬಾಣಂತನ ಆಗಲಿ, ಹೇಗೆ ನೋಡ್ಕೊಳ್ಬೇಕು, ಮಗು ಆರೈಕೆ ಹೇಗೆ ಮಾಡಬೇಕು ಮತ್ತು ತಾಯಿ ಆರೈಕೆ ಹೇಗೆ ಮಾಡಬೇಕು ಅದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಐ ಮಿಸ್ಟರ್ ಅ ಲಾಟ್ ಐ ಮಿಸ್ಟರ್. ಆದರೂ ಚೆನ್ನಾಗಿ ನಾನು ಅಭಿನ ಗುಡ್ ಸ್ಟೂಡೆಂಟ್ ನಮ್ಮಮ್ಮಂಗೆ ಯಾವಾಗ್ಲೂ. ಅವ್ರು ಒಳ್ಳೆ ಗುರುಗಳೇ ಹೆಂಗಂದ್ರೂ. ನಾನು ಒಳ್ಳೆ ಸ್ಟೂಡೆಂಟ್ ಆಗಿದ್ದೆ ಯಾವಾಗಲೂ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ನನಗೂ ಗೊತ್ತಿತ್ತು. ಮತ್ತು ನಮ್ಮಮ್ಮನ ಕಸಿನ್ಸ್ ಎಲ್ಲ ಇದ್ದಾರೆ, ಸರೋಜಾ ಆಂಟಿ ಅಂತ ಎಲ್ಲ. ಅವರು ನಂಗೆ ಫೋನ್ ಮಾಡಿ ಸುಮಾರು ಪುಡಿ ಎಲ್ಲ ಮಾಡಿಕೊಟ್ರು, ಕಷಾಯದ ಪುಡಿ ಎಲ್ಲ ಮಾಡಿಕೊಟ್ರು. ಆ್ಯಂಡ್ ಕಂಪ್ಲೀಟ್ ಹೋಮ್ ರೆಮಿಡೀಸ್. ಐ ಹ್ಯಾವ್ ನಾಟ್ ಟೇಕನ್ ಎನಿ ಮೆಡಿಕೇಶನ್ ಆಫ್ಟರ್ ದ್ಯಾಟ್. ಎಸ್ ಮ್ಯಾಮ್. ಮಗಳು ಬಂದಮೇಲೆ ಭಾವನಾ ರಾಮಣ್ಣ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ? ಭಾವನಾ ರಾಮಣ್ಣ ಇನ್ನೊಂದು ಲಾಸ್ಟ್ ನೇಮ್ ಆಯಿತು, ರುಕ್ಮಿಣಿ ಭಾವನಾ ರಾಮಣ್ಣ ಅಂತ. ಆ ಬದಲಾವಣೆ ಆಗಿದೆ. ಇನ್ನು ಬದಲಾವಣೆ ಅಂತ ಹೇಳಿದ್ರೆ, ಹೆಂಗಂದ್ರೂ ನನ್ನ ಫೋನ್ ಮುಂಚೆನೂ ಇಲ್ಲ, ಯಾವುದು ಆ ಥರದ್ರಲ್ಲಿ ಏನೂ ಇಲ್ಲ. ಟಿ ವಿ ನೋಡೋದು ಆ ಥರದ್ದು ಯಾವುದೂ ಇಲ್ಲ. ಅದು ಇನ್ನೂ ಜಾಸ್ತಿ ದೂರ ಹೋಗಿದೆ ಅಂತ ಹೇಳ್ಬೋದು. ಇವಳು ಇನ್ನೂ ಜಾಸ್ತಿ ಹತ್ತಿರ ಆಗಿದ್ದಾಳೆ. ಮಾನವ ಸಂಬಂಧಗಳ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಯು ಟೆನ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಈಗ ಅವಳಿಗೆ ನಾನು ಅದೇ ಥರದ ಸಂಬಂಧಗಳನ್ನ ಕೊಡಬೇಕು ಅನ್ನೋದಿರುತ್ತಲ್ಲ ತಾಯಿಯಾಗಿ. ಹಾಗಾಗಿ ಯು ಆರ್ ಲುಕಿಂಗ್ ಫಾರ್ ಥಿಂಗ್ಸ್ ಲೈಕ್ ದ್ಯಾಟ್. ನಾನು ಯಾವ ಸಂಬಂಧಗಳನ್ನ ನೋಡಿ ಬೆಳೆದಿದ್ದೀನಿ, ನಮ್ಮಮ್ಮ ನನಗೆ ಯಾವ್ಯಾವ ಥರದ ಒಂದು ಪರಿಸರ ವಾತಾವರಣವನ್ನು ಕಲ್ಪಿಸ್ಕೊಟ್ರು, ಆ ಥರದ ಒಂದು ವಾತಾವರಣ ಕಲ್ಪಿಸ್ಕೊಡ್ಬೇಕು, ಹಾಗಿನ ಒಂದು ಪರಿಸರನ ಕಲ್ಪಿಸ್ಕೊಡ್ಬೇಕು ಅನ್ನೋದಿದೆ. ವಿಲ್ ಹ್ಯಾವ್ ಟು ವಾಚ್. ಎಸ್ ಮ್ಯಾಮ್. ಎಷ್ಟು ಗಂಟೆಗೆ ನಿಮ್ಮ ಶೆಡ್ಯೂಲ್ ಶುರುವಾಗುತ್ತೆ ಮಗಳ ಜೊತೆ? ಅದು ಬೆಳಿಗ್ಗೆ ಎದ್ದಾಗಿಂದಾನೆ ನನ್ನ ಜೊತೆನೇ ಎದ್ಬಿಡ್ತಾಳೆ ಅವಳು. ನಾನು ಯಾವಾಗ ಹೇಳ್ತೀನಿ ಒಳ್ಳೆದಿರ್ತಾಳೆ. ಎಷ್ಟು ಗಂಟೆಗೆ ಎದ್ದೋಳು? ನೀವು ಎಷ್ಟೊತ್ತಿಗೆ ಎದ್ದೊಳ್ತೀರಾ? ನಾನು ಸ್ವಲ್ಪ ಲೇಟಾಗಿ ಹೇಳ್ತಿದ್ದೀನಿ. ಒಂದು ಸ್ವಲ್ಪ ದಿವಸ 8 ಗಂಟೆಗೆ ಎದ್ದೆ, ಈಗ 7 ಗಂಟೆಗೆ ಹೇಳ್ತಿದ್ದೀನಿ. ಶಿ ಆಲ್ಸೋ ವೇಕ್ಸ್ ಅಪ್ ಅಟ್ ದ ಸೇಮ್ ಟೈಮ್. ಈಗ ಮಗುವಿನ ಜೊತೆ ಯಾವ ರೀತಿ ಶುರುವಾಗ್ತಿದೆ ಅಂತ ಪ್ರತಿದಿನ, ಯಾಕಂತಂದ್ರೆ ಇಷ್ಟು ದಿನ ನೀವು ಸಿಂಗಲ್ ಆಗಿದ್ರಿ, ಈಗ ನೀವು ಹೇಳಿದ್ರಿ ಪಾರ್ಟ್ನರ್ ಇಲ್ಲ ಅಂತಂದ್ರು ನನ್ನ ಜೊತೆ ಮಗು ಇದೆ ಅಂತ ಹೇಳ್ಬಿಟ್ಟು. ಸೊ ಮಗುವಿನ ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಂದಾಗ ಒಂದಷ್ಟು ಶೆಡ್ಯೂಲ್ಸನ್ನು ಹಾಕ್ಕೊಂಡಿರ್ತಾರೆ. ಬಿಕಾಸ್ ಮಗುವಿಗೆ ಇಷ್ಟೊತ್ತಿಗೆ ಹಾಲು ಕುಡಿಸ್ಬೇಕು, ಇಷ್ಟೊತ್ತಿಗೆ ತಿಂಡಿ ಕೊಡಬೇಕು, ಇಷ್ಟೊತ್ತಿಗೆ ಅದ್ರ ಸ್ನಾನ ಮಾಡಿಸ್ಬೇಕು. ಶುರುಲಂತೂ ಇಟ್ ವಾಸ್ ಮೋರ್ ಡಿಮ್ಯಾಂಡಿಂಗ್. ಅಂದರೆ ನಿಮಗೆ ಮೊದಲ 5 ತಿಂಗಳು ನಿಮಗೆ ತುಂಬ ಡಿಮ್ಯಾಂಡಿಂಗ್ ಇರುತ್ತೆ. ಯಾಕಂದರೆ ಅದು ಬರೀ ಎದೆ ಹಾಲ ಮೇಲೆ ಡಿಪೆಂಡೆನ್ಸಿ ಇರುತ್ತೆ, ಮಗುವಿನ ಡಿಪೆಂಡೆನ್ಸಿ. ಇಟ್ಸ್ ಕಂಪ್ಲೀಟ್ಲಿ ಆನ್ ದ್ಯಾಟ್. ಬೇರೆ ಏನು ಔಟ್ಸೈಡ್ ಫುಡ್ ಅಥವಾ ಮೇಲಿಂದ ನಾವು ಆಹಾರನ ಕೊಡೋಕ್ಕಾಗ್ತಾ ಇರಲ್ಲ. ಈಗ ಅವಳಿಗಾಗಲಿ 8 ತಿಂಗಳಾಯ್ತಲ್ಲ, ಈಗ ಸ್ವಲ್ಪ ಊಟ ಮಾಡ್ತಾಳೆ ಅವಳು, ಸ್ವಲ್ಪ ಮೊಸರನ್ನ ತಿಂತಾಳೆ, ಇಡ್ಲಿ ತಿಂತಾಳೆ, ತುಪ್ಪ ಹೀಗೆಲ್ಲ ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಬೇರೆ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೆ ಅವಳಿಗೆ ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲ. ಈಗ ಸ್ವಲ್ಪ ಗಟ್ಟಿ ಆಹಾರ ತಗೊಳ್ತಾ ಇದ್ದಾಳೆ. ಮತ್ತು ಹಾಲಿನ ಇಂಟೇಕ್ ಇನ್ ಅ ಡೇ ಹಗಲಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಅವಳದು. ಡ್ಯೂರೇಷನ್ ಅಷ್ಟೊಂದೇನಿಲ್ಲ, once in 2 hours ಅಥವಾ 3 hours ಅಷ್ಟೇ ಹಗಲಲ್ಲಿ. ಬಟ್ ರಾತ್ರಿ ಹೊತ್ತು ಮಾತ್ರ ಇರುತ್ತೆ. ಅದರ್ವೈಸ್ ಇಟ್ಸ್ ಮಚ್ ಈಸಿಯರ್. ಈಗ ಶುರುವಲ್ಲಿ ಮಾತ್ರ ಎಸ್. ಆದರೂ ಎಲ್ಲಾದರೂ ಹೋಗಬೇಕಂತ ಹೇಳಿ ನಾನು ಇವತ್ತುವರೆಗೂ ನಾನು ಅರ್ಧ ಗಂಟೆಗಿಂತ ಜಾಸ್ತಿ ಟ್ರಾವೆಲ್ ಮಾಡಲಿಲ್ಲ. ಅವಳಿಗೆ ತೊಂದರೆ ಆಗುತ್ತೆ, ಮತ್ತು ಬಿಸಿಲಿದೆ, ಆಮೇಲೆ ಡಿಹೈಡ್ರೇಷನ್ ಆಗಬಹುದು ಹೀಗೆಲ್ಲ ಅಂತ. ಹಬ್ಬ ಅಂದ್ರೆ ನಾವು ಹೋಗೋದು ಡಾಕ್ಟ್ರ್ ತನಕ ಹೋಗೋದು ಮಲ್ಲೇಶ್ವರಕ್ಕೆ ಹೋಗ್ತೀವಿ ಬಿಟ್ಟರೆ, ಅವಳಿಗೆ ವ್ಯಾಕ್ಸಿನೇಷನಿಗೆ ಬಿಟ್ಟರೆ. ಒಂದಿನ ಮಾತ್ರ MG ರೋಡ್ಗೆ ಹೋದೆ.
ಅಲ್ಲಿ ದೆನ್ ವಿ ಬುಕ್ಡ್ ಹೋಟೆಲ್. ಯಾಕಂದರೆ ಉಳ್ಕೊಂಡು ಮತ್ತೆ ಪುನಃ ನಾನು ಮಾರನೇ ದಿನ ಬಂದಿದ್ದೆ. ಯಾಕಂದರೆ ಒಂದು ಗಂಟೆ ಆಗುತ್ತೆ ಹೋಗೋಕ್ಕೆ, ಬರೋಕ್ಕೆ 1 ಗಂಟೆ ಅಂತ. ಐ ಹ್ಯಾವ್ ನಾಟ್ ಕ್ರಾಸ್ಡ್ ಎನಿಥಿಂಗ್ ಮೋರ್ ದೆನ್ 1 hour ಮಾಡಿಲ್ಲ ಅವಳ ಜರ್ನಿ. ಇನ್ನು ಶುರು ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇ ಊಟ ತಿಂಡಿ ಮತ್ತು ಹಾಲು ಕೊಡೋದು, ನಿದ್ದೆ ಟೈಮ್, ಅದು ವ್ಯತ್ಯಾಸ ಆಗಬಾರ್ದು ಮಕ್ಕಳಿಗೆ. ಅದೊಂದು ಯಾವಾಗಲೂ ರೂಟೀನ್ ನಾವು ಕಾಪಾಡಿಕೊಂಡ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಮಗುವಿನ ಊಟ ತಿನ್ನಿಸ್ಬೇಕಾದ್ರೆ ಆಗಿರ್ಬೋದು, ಸ್ನಾನ ಮಾಡಿಸ್ಬೇಕಾದ್ರೆ ಅಥವಾ ಅದನ್ನು ಟಚ್ ಮಾಡಬೇಕು ಅಂತಂದಾಗ ಆ ಭಾವನೆಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಎಂಜಾಯ್ ಮಾಡ್ತಾರೆ. ಆ ಫೇಸ್ನ ನೀವು ಎಂಜಾಯ್ ಮಾಡ್ತಾ ಇದ್ರ? ಅಯ್ಯೋ ಖಂಡಿತ ಖಂಡಿತ ಖಂಡಿತ. ಬಿಕಾಸ್ ಸ್ನಾನ ಮಾಡಿಸೋದು ನಾನೇ, ಮೊದಲಿಂದನೂ ಎಣ್ಣೆ ಹಚ್ಚೋದು ನಾನೇ, ಸ್ನಾನ ಮಾಡಿಸ್ತಿರೋದು ನಾನೇ ಮುಂಚೆಯಿಂದನೂ. ಮೊದಲು ಮಾತ್ರ ಅವಳು ಪ್ರಿಮೆಚೂರ್ ಬೇಬಿ ಅಂದಿದ್ದರಿಂದ ನನಗೆ ಗೊತ್ತಿಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಆಗ ಶುರುವಲ್ಲಿ ಮಾತ್ರ ಒಬ್ಬರು ನರ್ಸು, ಶುರುವಲ್ಲಿ ಒಂದು 15 ದಿನದ ಮಗು, 15 ದಿನದಿಂದ ಒಂದು 5 ದಿನ ಅವರು ತೋರಿಸ್ಕೊಟ್ರು ಹೇಗೆ ಟವೆಲ್ ಇದು ವಾಶ್ ಮಾಡೋದು ಮತ್ತು ಹೇಗೆ ಇದು ಮಾಡೋದು. ಅಥವಾ ಜ್ವರ ಬಂದರೆ ಸ್ವಲ್ಪ ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟು ಆ ಜ್ವರ ಎಲ್ಲ ಬಂದರೆ ಹೇಗೆ ಮಾಡಬೇಕು ಅಂತ ಅವ್ರು ಹೇಳಿಕೊಟ್ರು. ಆಮೇಲೆ ಇವಳು 2.5 kg ಆದಮೇಲೆ ಡಾಕ್ಟರ್ ಹೇಳಿದ್ರು ಏನು ತೊಂದರೆ ಆಗೋಲ್ಲ, 2.5 kg ಆದ ನಂತರ ಎಣ್ಣೆ ಹಚ್ಬೋದು, ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬೋದು ಅಂತ. ಅಲ್ಲಿ ಅದಕ್ಕೂ ಮುಂಚೆ ಸುಮ್ಮನೆ ಒಂದು ಟಬ್ ಬಾತ್ ಅಥವಾ ಸ್ಪಾಂಜ್ ಬಾತ್, ಅದಕ್ಕೂ ಮುಂಚೆ 2.5 kgಗೂ ಮುಂಚೆ, 2.5 kg ಆದಮೇಲೆ ಎಣ್ಣೆ ಸ್ನಾನ, ಅದೆಲ್ಲ ನಾನೇ ಮಾಡ್ತಾ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಎಂಜಾಯಬಲ್ ಅನ್ನೋಕ್ಕಿಂತ ಖುಷಿ ಇದೆ ನನಗೆ, ನಾನೇ ಎಲ್ಲ ಮಾಡ್ತೀನಲ್ಲ ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಶುರುಲಿ, ಎಲ್ಲರಿಗೂ ಗೊತ್ತಿರೋದೇನೆ, C-section ಆದಾಗ ಸೊಂಟ ನೋವು ಇದ್ದೇ ಇರುತ್ತೆ. ಮತ್ತು ಇನ್ನೂ ನಿಮಗೆ ಬಾಡಿ ಬ್ಯಾಲೆನ್ಸಿಂಗ್ ಕಂಪ್ಲೀಟಾಗಿ ಆಗಿರಲ್ಲ, ಇನ್ನೂ ಪೂರ್ತಿ ಎಲ್ಲ ರಿಕವರ್ ಆಗಲ್ಲ, ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಇಟ್ಸ್ ದೇರ್, ಸ್ವಲ್ಪ ದೈಹಿಕವಾಗಿ ಒಂದು ಸ್ವಲ್ಪ ಅಂತ ಇರ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಗ್ಲ್ಯಾಡ್ ಐ ಹ್ಯಾವ್ ನಾಟ್ ಮಿಸ್ಡ್ ಔಟ್ ಆನ್ ದಿಸ್. ಎಸ್, ಮಗು ಅಥವಾ ಅಳ್ತಿರ್ಬೇಕಾದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನೀವು ಅಂತ? ಅಂದರೆ ಈಗ ಆ ಮಗುಗೆ ಏನು ಬೇಕು ಅಂತ, ಹಸುವಾಗ್ತಿದೆಯಾ ಅಥವಾ ನಿದ್ದೆ ಬರ್ತಿದೆಯಾ ಅಥವಾ ಇಲ್ಲ ಅಂತಂದರೆ ಅದು ಕಂಫರ್ಟ್ ಲೆವೆಲ್ ಇದೆಯಾ ಇಲ್ವಾ ಅನ್ನೋವಂಥದ್ದನ್ನ ಒಂದು ಓಪ್ರಾ ವಿನ್ಫ್ರೆ ಶೋನಲ್ಲಿ ಒಂದು ಮಾಡಿದ್ದಾರೆ ಅವರು, ಒಂದು ರಿಸರ್ಚ್ ಮಾಡಿ ಅಮೆರಿಕದವರು, ಸಮ್ 20 years ago. ಅದು ಅಂದರೆ ಏನು, ಅಂದರೆ ಏನು, ಅಂದರೆ ಏನು ಅಂತ. ಬಟ್ ಅದು ಗೊತ್ತಿಲ್ಲದೆ ಇದ್ರು ಸಹ ಮೋಸ್ಟ್ಲಿ ಅಮೇರಿಕನ್ ಅವ್ರಿಗೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಅವ್ರು ಬೇರೆ ರೂಮಲ್ಲೆಲ್ಲ ಮಲಗಿಸ್ತಾರಲ್ಲ ಮಕ್ಕಳನ್ನ. ಹಾಗೆ ನಾವು ಜೊತೆಲೇ ಇಟ್ಕೊಳ್ಳೋದ್ರಿಂದ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಗೊತ್ತಾಗ್ಬಿಡತ್ತೆ. ಸ್ವಲ್ಪ ಅದು ಏನೋ ತುಂಬ ನೋವಾಗಿದೆ, ಅದಕ್ಕೆ ತಡ್ಕೊಳಕ್ಕಾಗ್ತಿಲ್ಲ, ತುಂಬ ಅಳ್ತಾ ಇದೆ ಅಂದರೆ ದಟ್ ಮೀನ್ಸ್ ದರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಅ ಬೇಬಿ. ಏನೋ ಹೊಟ್ಟೆ ಇದಾಗಿರಬಹುದು, ಫೋಲಿಕ್ ಆಗಿರಬಹುದು, ಹೊಟ್ಟೆ ಹಿಡ್ಕೊಂಡಿರತ್ತೆ. ಆಮೇಲೆ ನಮ್ಗೆ ಗೊತ್ತಾಗ್ತಾ ಇರುತ್ತಲ್ಲ, ಅದು ಎಷ್ಟು ಸತಿ ಟಾಯ್ಲೆಟ್ ಮಾಡ್ತಿದೆ, ಇಶಿ ಯಾವಾಗ ಮಾಡ್ತಾ ಇದೆ, ಎಷ್ಟು ಸತಿ ಉಚ್ಚೆ ಮಾಡ್ತಿದೆ ಅಂತ ನೋಡ್ಕೊಳ್ತಾ ಇದ್ರೆ, ಮತ್ತು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ತೀವಲ್ಲ, ಗೊತ್ತಾಗುತ್ತೆ ನಿಮಗೆ ಹೇಗೆ ಏನು ಅಂತ ಗೊತ್ತಾಗುತ್ತೆ. ನಾರ್ಮಲಿ ನಾವೇ ಹತ್ತಿರದಲ್ಲಿ ನೋಡ್ಕೊಳ್ತಾ ಇದ್ದಾಗ ಮಗುವಿಗೂ ಸಹ ದ ಬೇಬಿ ಈಸ್ ಮೋರ್ ಕಾನ್ಫಿಡೆಂಟ್. ಬಿಕಾಸ್ ಅವ್ರಿಗೆ ಗೊತ್ತಾಗುತ್ತಲ್ಲ ಅಮ್ಮ ಯಾವಾಗಲೂ ಇದ್ದಾಳೆ ಅಂತ ಗೊತ್ತಿರುತ್ತೆ, ಆ ಧೈರ್ಯ ಇರುತ್ತೆ ಅವಕ್ಕೆ. ಹಾಗಾಗಿ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಮದರ್ ಇಸ್ ಮಚ್ ಹೈಯರ್. ಮೇ ಬಿ ನನಗೆ ಅರ್ಥ ಆಗದೆ ಇರಬಹುದು, ಆಯಿತಾ, ಆದರೆ ಮಕ್ಕಳಿಗೆ ದೇ ಅಂಡರ್ಸ್ಟ್ಯಾಂಡ್ ದ ಮದರ್ ಮಚ್ ಮೋರ್ ಹೈಯರ್ ದ್ಯಾನ್ ವಾಟ್ ವಿ ಅಂಡರ್ಸ್ಟ್ಯಾಂಡ್. ಒಂದು ಇನ್ನೊಂದು ನನಗೆ ಗೊತ್ತಾಗಿದೆ ಏನಂದರೆ, ಹೊಸದಾಗಿ ರಿಸರ್ಚ್ ಮಾಡಿರೋದು, ಎದೆ ಹಾಲು ಕುಡಿಬೇಕಾದ್ರೆ ಮಗು ಅದಕ್ಕೆ ಅವತ್ತಿನ ದಿನದ ಆರೋಗ್ಯಕ್ಕೆ ಅಥವಾ ಅವತ್ತಿನ ದಿನದ ದೇಹದಲ್ಲಿನ ಬೆಳವಣಿಗೆಗೆ ಯಾವ ಬೆಳವಣಿಗೆ, ಯಾಕಂದರೆ ಇವಾಗ ಬ್ರೈನ್ ಕಿಡ್ನಿ ಎಲ್ಲ ಆರ್ಗನ್ಸು ಒಂದೇ ದಿನ ಗ್ರೋತ್ ಆಗ್ತಾ ಇರಲ್ಲ, ನಾಟ್ ಎಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಅಂತೆ, ಆಯಿತಾ. ಇಟ್ಸ್ ಹ್ಯಾಪ್ನಿಂಗ್ ಇನ್ ಅ ಡಿಫ್ರೆಂಟ್ ಡ್ಯೂರೇಷನ್, ಡಿಫ್ರೆಂಟ್ ಟೈಮಿಂಗಲ್ಲಿ ಆಗ್ತಾ ಇರುತ್ತೆ. ಇವತ್ತೇನೋ ಕಿಡ್ನಿದ್ ಗ್ರೋತ್ ಆಗ್ತಾ ಇದ್ರೆ ನಾಳೆ ಇನ್ನೇನೋ ಬ್ರೈನ್ ಆಗ್ತಾ ಇರುತ್ತೆ. ಹಾಗೆ ಒಂದೊಂದು ಪಾರ್ಟ್ ಒಂದೊಂದು ದಿನ, ಒಂದೊಂದು ದಿನನೋ ಹೇಗೋ ಗೊತ್ತಿಲ್ಲ, ಡ್ಯೂರೇಷನ್ ಮೇಲೆ ಹೋಗ್ತಾ ಇರುತ್ತೆ. ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಆದರೆ ದ ಚೈಲ್ಡ್ ವಿಲ್ ನೋ, ದ ಬೇಬಿ ವಿಲ್ ನೋ ಎಕ್ಸಾಕ್ಟ್ಲಿ ಅವತ್ತು ಅದಕ್ಕೆ ಯಾವ ಆರ್ಗನ್ನಿಗೆ ಯಾವ ಇದು ಬೇಕು, ಅಂಶ ಬೇಕು ಆ ಹಾಲಿನಲ್ಲಿ, ಅದನ್ನೇ ಅದು ತಗೊಳ್ಳುತ್ತಂತೆ ನೋಡಿ. ಅದು ಹೊಸದಾಗಿ ರಿಸರ್ಚ್ ಮಾಡಿರೋದು. ಅಂದರೆ ಇವಾಗ ನಾವೇನೇ ಫುಡ್ ತಗೊಂಡ್ರು ಆವತ್ತಿನ ಆ ಪಾರ್ಟ್ ಬೆಳವಣಿಗೆಗೆ ಆ ಬೇಬಿ ಅದನ್ನ ಕನ್ಸಂಪ್ಷನ್ ಅದನ್ನೇ ತಗೊಂಡಿರುತ್ತೆ. ಹಾಲಲ್ಲಿ ಅದಕ್ಕೆ ಏನು ಅಂಶ ಬೇಕೋ ಆ ಅಂಶನ ಮಾತ್ರ ತಗೊಂಡಿರುತ್ತಂತೆ. ದಟ್ಸ್ ಅಮೇಝಿಂಗ್. ಅದು ಒಂದು ನಾನು ಇವತ್ತು ಸ್ವಲ್ಪ ಏನಂತ ಹೇಳಿದ್ರೆ ತುಂಬ ಜನ, ಆಮೇಲೆ ಡಾಕ್ಟರ್ಸು ಸಹ ಸ್ವಲ್ಪ ಪ್ರಮೋಟ್ ಮಾಡ್ತಾರೆ, ಇದು ಡೋನರ್ಸ್ ಮಿಲ್ಕ್ ತೊಗೊಳ್ಳಿ ಅಂತ. ಆಮೇಲೆ ತುಂಬ ಜನಕ್ಕೆ ಇವಾಗ ಹಾಲು ಕುಡಿಸೋ ಸಹನೆಯನ್ನು ಕಳ್ಕೊಳ್ತಿದ್ದಾರೆ. ಯಾಕಂದರೆ ಇವಾಗ ಆಲ್ಮೋಸ್ಟ್ ದೇ ವಾಂಟ್ ಟು ರೆಸ್ಯೂಮ್, ಬೇರೆ ಕೆಲಸಕ್ಕೆ ಹೋಗ್ಬೇಕು ಇವಾಗ. ತುಂಬ ಜನ ವರ್ಕಿಂಗ್ ವುಮೆನ್ ಬೇರೆ ಇರ್ತಾರೆ. ಹೌದು.
ಸ್ವಲ್ಪ ಐ ಡೋಂಟ್ ನೋ ಹೌ ದೇ ಗೋನ್ ಮ್ಯಾನೇಜ್. ಇಫ್ ದೇ ಕ್ಯಾನ್ ಬಿ ಲಿಟಲ್ ಮೋರ್ ಪೇಷೆಂಟ್, ಸ್ವಲ್ಪ ಇನ್ನು ಹೆಚ್ಚಿನ ಸಮಯ ಅದಕ್ಕೆ ಕೊಟ್ಟು ಎದೆ ಹಾಲನ್ನು ಜಾಸ್ತಿ ಪೂರೈಕೆಯಲ್ಲಿ ಕೊಟ್ಟು ಮಗು ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ನನಗನ್ಸೋದು. ಯಾಕಂದರೆ ಬಿಕಾಸ್ ಐ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್. ನನಗೆ ಸದ್ಯ ಅದು ಸಾಧ್ಯ ಆಯಿತು ನನಗೆ. ಸ್ಲೀಪ್ ಶೆಡ್ಯೂಲ್ ಅನ್ನುವಂಥದ್ದು ಮೇಡಮ್, ಆ್ಯಕ್ಟ್ರೆಸ್ ಆಗಿ ಔಟ್ಡೋರ್ ಇಂಡೋರ್ ಶೂಟ್ಸ್ ಎಲ್ಲ ಮಾಡ್ತಾಯಿದ್ರಿ, ಟೈಮ್ ಕರೆಕ್ಟಾಗಿ ಬರೋಕ್ಕಾಗ್ತಿರ್ಲಿಲ್ಲ, ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಾದ ನಂತರ ಓರ್ವ ತಾಯಿಯಾಗಿ ನಿಮ್ಮ ಮಗುವಿಗೋಸ್ಕರನೇ ನಿಮ್ಮ ಇಡೀ ಜೀವನವನ್ನು ಅಥವಾ ಇಡೀ ಸಮಯವನ್ನು ಮೀಸಲಿರಿಸ್ತಿದ್ದೀರಾ ಅಂತಂದಾಗ ಶೆಡ್ಯೂಲ್ ಅನ್ನೋದು ಮಗು ಆದಮೇಲೆ ಲಾಟ್ ಆಫ್ ಚೇಂಜಸ್ ಆಗುತ್ತೆ. ನಿದ್ದೆಯಲ್ಲಾಗಿರ್ಬೋದು, ಊಟದಲ್ಲಾಗಿರ್ಬೋದು, ಅದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಊಟದ್ದು ಇಟ್ಸ್ ಆ್ಯಸ್ ಪರ್ ದಿ ನಮ್ಗಾಗ ದೇಹ ಸ್ಥಿತಿ ಏನಿದೆ ಅದರ ಪ್ರಕಾರನೇ ಊಟ ಸ್ಥಿತಿ. ನಾನು ಆಲ್ಮೋಸ್ಟ್ ಮೊದಲನೇ 4 ತಿಂಗಳು 3 ತಿಂಗಳಂತೂ ಒಂಚೂರು ಮೆಣಸಿನ್ಕಾಯಿ ತಿನ್ನಲೇ ಇಲ್ಲ. ನಾನು ಖಾರನೇ ತಿಂದಿಲ್ಲ, ಒಣಗ ಮೆಣಸಿನ್ಕಾಯಿ ತಿಂದಿಲ್ಲ, ಯಾವುದು ತಿನ್ನಿಲ್ಲ, ಬರೀ ಕಾಳು ಮೆಣಸು ಅಷ್ಟೇ ತಿಂದೆ ನಾನು. ಐ ಹ್ಯಾವ್ ನಾಟ್ ಈಟನ್ ಎನಿಥಿಂಗ್. ಪ್ರೆಗ್ನೆನ್ಸಿಯಲ್ಲೂ ನಾನು 4ನೇ ತಿಂಗಳಿಂದ ಖಾರ ತಿಂದಿಲ್ಲ. ನಾನು ಪ್ರೆಗ್ನೆನ್ಸಿ ಖಾರನೇ ತಿಂದಿಲ್ಲ ನಾನು. ಆಮೇಲೂ ಖಾರ ತಿಂದಿಲ್ಲ 4 ತಿಂಗಳವರೆಗೆ. 3 ತಿಂಗಳು ಪೂರ್ತಿ ಖಾರನೇ ಇಲ್ಲ, ಬರೀ ನಾನು ಅನ್ನ, ಕಾಳು ಮೆಣಸು, ಸಾರು, ಬರೀ ಇದೇ ಮಾಡ್ಕೊಂಡು ತಿಂದಿದ್ದು. ಆ್ಯಂಡ್ ಲೇಹಗಳೇನಿದೆ ಅದನ್ನು ತೊಗೊಂಡಿದ್ದು. ಬಟ್ ಏನೋ ವಾಂಟೆಡ್ ಟು ಟೆಲ್ ಯು ಸಮಥಿಂಗ್. ಆ ಶೆಡ್ಯೂಲ್ ಬಗ್ಗೆ ಅಲ್ವಾ, ನಂಗೆ ಅದು ಭಯ ಇತ್ತು. ನಂಗೆ ನಂಗೆ ಸರಿಯಾಗಿ ನಿದ್ದೆ ಆಗಲಿಲ್ಲ, ನಂಗೆ ತಲೆ ಸಿಡಿ ಆಗ್ತಾ ಇರುತ್ತೆ ಯಾವಾಗಲೂ. ನನಗೆ ಶೂಟಿಂಗಲ್ಲೂ ಅಷ್ಟೇ ಮೊದಲು ನಿದ್ದೆ ಆಗಿಬಿಡ್ಬೇಕು. ನನಗೆ ನಿದ್ದೆ ಆಗಲಿಲ್ಲ, ತುಂಬ ಹಿಂಸೆ ಆಗ್ತಾಯಿತ್ತು. ನನ್ನ ತಂಗಿ ಹೇಳ್ತಾ ಇದ್ಲು, ನಿಂಗೆ ಆಲ್ಮೋಸ್ಟ್ 1 ವರ್ಷ ತನಕ ಮಲ್ಗೋಕ್ಕಾಗಲ್ಲ, 1 ವರ್ಷ ಹೆಂಗಪ್ಪ ಮಾಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ಒಂದು ದೇಹದಲ್ಲಿ ನಮ್ಮಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ಅಂದರೆ ಹಾರ್ಮೋನ್ಸ್ ಏನಿದೆ ಪುಷ್ ಮಾಡ್ತಾ ಇರುತ್ತೆ ನನಗೆ. ಮಗುನ ನೋಡ್ಕೊಳ್ಳೋಕ್ಕೆ ಅದು ಶಕ್ತಿನೂ ಕೊಡ್ತಾ ಇರುತ್ತೆ ನನಗೆ. ಅದು ಒಂದಿರಬಹುದು. ಮತ್ತು ಇನ್ನೊಂದೇನೆಂದರೆ ಮಗುನೇ ಪ್ರೇರಣೆ ಅಲ್ವಾ, ದಟ್ ಯು ಆರ್ ಮೋಟಿವೇಟೆಡ್ ಬೈ ದಿ ಅದರ್ ಲೈಫ್ ದಟ್ ಯು ಆರ್ ಸೀಯಿಂಗ್. ಅದು ಒಂದಿರಬಹುದೇನೋ ಕಾರಣ. ಯಾಕಂದ್ರೆ ನನಗೆ ಆಲ್ಮೋಸ್ಟ್ 2-2.5 ತಿಂಗಳು ಇವಳು ಹುಟ್ಟಿದ ನಂತರ ಸ್ವಲ್ಪ ನಂಗೆ ನಿದ್ದೆನೇ ಇರಲಿಲ್ಲ. ಕಂಟಿನ್ಯೂಸ್ ಆಗಿ ಸತತವಾಗಿ ನಿದ್ದೆ ಇಲ್ಲದೆ ನನಗೆ ಅನಿಸ್ತು, ಅಯ್ಯೋ ನಂಗೆ ಆಗ್ತಾನೆ ಇಲ್ಲ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಂತ ಅನಿಸಿತ್ತು ಒಂದಿನ. ಹೆಂಗಪ್ಪ ಮ್ಯಾನೇಜ್ ಮಾಡ್ತೀನಿ, ನೋಡ್ಕೊಳ್ತೀನೋ ಇಲ್ವೋ ಅಂತ. ಬಟ್ ನೋ, ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಮನುಷ್ಯನಿಗೆ ಒಂದು ಮೋಟಿವೇಶನ್ ಬೇಕನ್ಸುತ್ತೆ ಅಷ್ಟೇ. ದಟ್ಸ್ ಆಲ್ ಹಿ ನೀಡ್ಸ್, ಹಿ ಆರ್ ಶಿ. ಈಗ ನಿಮ್ಮ ಮಗುವನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ನಿಮಗೆ? ಇಲ್ಲ, ನಾನು ಅಂದ್ಕೊಳ್ಳೋದು ಅದೇ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಎಸ್, ನಂಗೆ ಗೊತ್ತಾಗತ್ತೆ. ಅಂದರೆ ಅವಳಿಗೆ ಯಾವ ಊಟದಲ್ಲಿ ಏನು ಬದಲಾವಣೆ ಆಯಿತು ಗೊತ್ತಾಗಬಹುದು ನನಗೆ. ಆದರೆ ನನಗಿಂತ ಹೆಚ್ಚಿನದಾಗಿ ತಾಯಿನ ಮಗು ಜಾಸ್ತಿ ಅರ್ಥ ಮಾಡ್ಕೊಂಡಿರುತ್ತೆ. ಶೀ ನೋಸ್ ಅರ್ ಮೋರ್. ಅವಳಿಗೆ ಗೊತ್ತಿರುತ್ತಲ್ವ, ಅವಳಿಗೆ ತನಗೇನು ಬೇಕು ತಾಯಿಯಿಂದ ಅನ್ನೋದು ಅವಳಿಗೆ ಹೆಚ್ಚಾಗಿ ಗೊತ್ತಿರುತ್ತೆ. ನಾನೇನು ಕೊಡ್ತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವಳೇನು ಪಡಿಬೇಕು ಅನ್ನೋದು, ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಐ ಥಿಂಕ್ ದಟ್ಸ್ ಅ ಬ್ಯೂಟಿ ಆಫ್ ಇಟ್. ನಿಮ್ಮ ವಾಯ್ಸ್ ಕೇಳಿಸಿದ ತಕ್ಷಣ ಮಗುನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡಬೇಕಾಗಿತ್ತು. ನನಗಂತೂ ಐ ಡೋಂಟ್ ಥಿಂಕ್ ಯಾರು ಅಷ್ಟೊಂದು ಲಾವಿಂದ ನನ್ನನ್ನು ಅಷ್ಟೊಂದು ಮೆಸ್ಮರೈಸ್ಡ್ ಆಗಿ ಇವತ್ತುವರೆಗೂ ನನ್ನನ್ನು ನೋಡಿದ್ದಾರೆ ಗಂಟುಗಟ್ಟಲೆ ಅನ್ನೋದು ನನಗೆ ನೆನಪಿಲ್ಲ. ಬಟ್ ನನ್ನ ಮಗು ಮಾತ್ರ, ನಾನು ಇವ್ರಿಗೂ ಕೇಳ್ತಾ ಇದ್ದೆ, ನಿಮಗೂ ಹಾಗೆ ನೋಡ್ತಾ ಇತ್ತಾ ನಿಮ್ಮ ಮಗು ಅಂತ. ನನ್ನನ್ನೇ ನೋಡ್ತಾ ಇರುತ್ತೆ ಅದು. ಒಂಥರ ಅದಕ್ಕೇನು ಅನ್ಸುತ್ತೋ ಏನೋ, ಅದಕ್ಕೆಲ್ಲ ಅಮ್ಮನೇ ಚಂದ ಅನ್ಸುತ್ತೇನೋ. ಒಟ್ಟಿನಲ್ಲಿ ಇಟ್ಸ್ ನಾಟ್ ಅಬೌಟ್ ಚಂದ, ಅದೆಲ್ಲ ಅಲ್ಲ. ಅದಕ್ಕೆ ಪ್ರಪಂಚನೇ ತಾಯಿ ಅಷ್ಟೇ. ಈಗ ಮಗು ನೋಡಕ್ಕೆ ಬರ್ತಾರೆ ಅಥವಾ ನಿಮ್ಮನ್ನೇ ಯೋಗಕ್ಷೇಮ ವಿಚಾರಣೆ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಭಾವನ ಅವರೇ ಸೇಮ್ ನಿಮ್ಮ ಥರನೇ ಇದ್ದಾರೆ ಮಗು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೇಳೋದನ್ನು ಅವರ ಪ್ರಾಸ್ಪೆಕ್ಟಿವ್ ಕಡೆಯಿಂದ ಅವರು ಯೋಚನೆ ಮಾಡಿರ್ತಾರೆ. ನಿಮ್ಗೆ ಯಾವತ್ತಾದ್ರೂ ಮಗುವಿನ ಮೂಮೆಂಟ್ ನೋಡಿದಾಗ ಇವಳು ನನ್ನ ಮಗಳೇನಪ್ಪ, ನನ್ನ ಥರನೇ ಮಾಡ್ತಾಳೆ ಅಂತ ಅನ್ನುವಂಥ ಮೂಮೆಂಟ್ಸ್ ಏನಾದರೂ ಮಾಡಿದಾರಾ ಅಂತ? ಅಲ್ಲ, ನಂಗೆ ಗೊತ್ತಿಲ್ಲ ಅದು ಮಾಡಿದೆಯೋ ಇಲ್ವೋ ಅಂತ. ಹಾಗೆ ಮಾಡಿದ್ರು ಓಕೆ, ಮಾಡದಿದ್ರು ಓಕೆ. ನಾನು ಯಾವಾಗ ಆ್ಯಕ್ಚುಲಿ ಇದು ತುಂಬ ಅತಿಯಾದ ಸೆನ್ಸಿಟಿವ್ ಚೈಲ್ಡ್, ಅಂದರೆ ತುಂಬ ಒಬೆ ಮಾಡುತ್ತೆ. ನಾನು ಏನು ಇವತ್ತುವರೆಗೂ ಒಂಚೂರು ಮೊದಲೇ ನಂದು ದೊಡ್ಡ ಧ್ವನಿ, ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಕಾನ್ಷಿಯಸ್. ನಾನು ಒಂಚೂರು ಜೋರಾಗಿ ನನ್ನ ಅವಳ ಹತ್ರ ಮಾತು ಆಡಿಲ್ಲ, ಧ್ವನಿ ರೈಸ್ ಮಾಡೇ ಇಲ್ಲ. ಬಟ್ ಅದೇನೇ ತುಂಬ ಕಾನ್ಷಿಯಸ್ ನಾನು. ಅದಕ್ಕೆ ಐ ವಾಂಟ್ ಹರ್ ಟು ಬಿ ಹರ್ ಸೆಲ್ಫ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಜಾಸ್ತಿ ಒಬೆ ಮಾಡುತ್ತೆ ಅದು. ನನ್ನ ಕಣ್ಣೇ ನೋಡ್ತಾ ಇರತ್ತೆ. ಅದು ಎಲ್ಲೇ ಹೋದ್ರು, ಸ್ವಲ್ಪ ಪಬ್ಲಿಕ್ ಜಾಗದೆಲ್ಲ ಹೋದಾಗ ಎಲ್ಲರೂ ಎತ್ಕೊಳ್ತಾರಲ್ಲ, ನೋಡ್ತಾ ಇರ್ತಾಳೆ ಅವಳು ನನ್ನನ್ನು ದೂರ. ನಾನು ಒಂದು 10 ಅಡಿ ದೂರದಲ್ಲೇ ಇರ್ತೀನಿ, ಒಂದು 5-6 ಅಡಿ ದೂರದಲ್ಲಿ ಇರ್ತೀನಿ. ಬಿಕಾಸ್ ಐ ವಾಂಟ್ ಹರ್ ಟು ಬಿ ಗಿವನ್ ದಟ್ ಕೈಂಡ್ ಆಫ್ ಅ ಸ್ಪೇಸ್. ಅವಳು ಬೇರೆಯವ್ರು ಎತ್ಕೊಂಡಾಗ ಅವಳಿಗೂ ಅದು ಒಂಥರ ಏನು ಅಂತ ಗೊತ್ತಾಗಬೇಕು. ಶಿ ಶುಡ್ ಬಿ ಏಬಲ್ ಟು ಎಂಜಾಯ್. ಆಮೇಲೆ ಎತ್ಕೊಂಡಿರೋರ್ಗೂ ಒಂಥರ ಏನಪ್ಪ ಇವ್ರು ಹಿಂದೆ ನಿಂತ್ಕೊಂಡಿದ್ದಾರೆ ಅಂತ ಅನ್ನಿಸ್ಬಾರ್ದು. ಆಮೇಲೆ ಎಷ್ಟು ಅಭಿಮಾನ, ಒಂದು ಪ್ರೀತಿಯಿಂದ ಎಲ್ಲರೂ ಬಂದು ಕೇಳ್ತಾರೆ, ಎತ್ಕೊಳ್ಬೋದಾ ಮೇಡಮ್ ಅಂತ.
ಐ ಐ ವಾಂಟ್ ಹರ್ ಟು ಗೋ. ಐ ವಾಂಟ್ ಟು ಗೋ ಟು ಎವ್ರಿ ಒನ್. ಆದರೂ ಒಂದು ಸ್ವಲ್ಪ ಅಷ್ಟಿದ್ರೆ ಸಾಕು, ಒಂದು ಕಣ್ಣನ್ನು ನಾನು ನೋಡ್ತಾ ಇದ್ರೆ ಐ ಆಮ್ ಗುಡ್. ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗಬೇಕು ಅಂತಂದರೆ ತಾಯಿ ಆಗಲೇಬೇಕು ಅನ್ನೋವಂಥದ್ದು ದೊಡ್ಡವರು ಹೇಳಿದ್ದಾರೆ. ಹಾಗೆಯೇ ತಾಯ್ತನ ಅನ್ನೋವಂಥದ್ದು ದೊಡ್ಡವ್ರು ಹೇಳಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದು ಮುಂಚೆ ಹೇಗೆ ಅನ್ನಿಸ್ತಾ ಇತ್ತಂದರೆ, ಈಗ ಮದುವೆ ಆಗಿಬಿಡ್ಬೇಕು, ಅದಕ್ಕೋಸ್ಕರ ಮದುವೆ ಆಗಬೇಕು, ನಾವು ಬರೀ ಮಕ್ಕಳು ಹೆರಕ್ಕೆ ಮಾತ್ರ ಆಗಬೇಕು, ಒಂದು ಮೆಷಿನ್ ಆಗಿದ್ದೀವಿ, ಇದೆಲ್ಲ ಒಂದು ಇಟ್ಸ್ ಬಿನ್ ಅಂದರೆ ಈಗ ಸಾಕಷ್ಟು ವರ್ಷಗಳಿಂದ ನಾವು ಇದನ್ನೇ ಕೇಳ್ಕೊಂಡು ಬಂತಾ ಇರೋದು. ನಾವು ಒಂದು ಯಂತ್ರ ಆಗಿದ್ದೀವಿ, ಹೆಣ್ಣು ಅಂದರೆ ಒಂದು ಯಂತ್ರವನ್ನು ಯಂತ್ರ ಆಗಿ ಬಳಸ್ಕೊಂಡಿದ್ದಾರೆ ಅಂತ. ಬಟ್ ಈಗ ಯು ಕ್ಯಾನ್ ಸ್ಟಿಲ್ ಚೇಂಜ್ ದ ಡೆಫಿನೇಷನ್. ನನಗೆ ಅಂದ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಾನು ಯಾರಿಗೊಬ್ರಿಗೆ ಮಕ್ಕಳು ಮಾಡಬೇಕು ಅಂತ ನಾನು ಯಂತ್ರ ಆಗಿ ಬಳಸ್ಕೊಂಡಿದ್ದಾರೆ. ಐ ಥಿಂಕ್ ಇಟ್ಸ್ ಆಲ್ ಅ ರಾಂಗ್ ಡೆಫಿನೇಷನ್, ಐ ಗೆಸ್ ಕಂಪ್ಲೀಟ್ಲಿ. ಯಾಕಂದ್ರೆ ನನ್ನ ಅತ್ತೆ ಎಲ್ಲ ಇದ್ದಾರೆ, ಅವ್ರಿಗೆಲ್ಲ 8 ಮಕ್ಕಳು, ನನ್ನ ಅಜ್ಜಿ ಎಲ್ಲರನ್ನೂ. ನಾನು ಯಾರೂ ಆ ಥರ ಮಾತಾಡಿರೋದನ್ನು ನಾನು ನೋಡಿಲ್ಲ. ಯಾಕಂದರೆ ಪ್ರತಿಯೊಂದು ಹೆಣ್ಣು ಮಗು ಹುಟ್ಟಿದಾಗ ಅವಳು ಯಂತ್ರ ಅಂದ್ಕೊಳ್ಳೋದು, ಆ ಥರದ್ದೆಲ್ಲ ಭಾವನೆಗಳಿದ್ರೆ ಅವಳು ಖಂಡಿತವಾಗ್ಲೂ ಅವಳು ತಾಯ್ತನನ ಅನುಭವಿಸೋಕ್ಕೆ ಆಗಲ್ಲ ಅವಳು ಪೂರ್ತಿ ಪ್ರಮಾಣದಲ್ಲಿ. ಬಿಕಾಸ್ ಶಿ ಇಸ್ ನಾಟ್ ಒನ್ ಆ್ಯಂಡ್ ಶಿ ಶುಡ್ ನಾಟ್ ಬಿ ಒನ್. ಅಕಸ್ಮಾತ್ ಅವಳು ಬರೀ ಯಂತ್ರ ಆಗಿದ್ದಾಳಂತ ಹೇಳಿದ್ರೆ, ಹಾಗಾದರೆ ನಾನು ಆ ಮಗುವಿಗೆ ನಾನು ಏನನ್ನು ಅದಕ್ಕೆ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನನ್ನ ಮನಸ್ಸು, ನನ್ನ ಇದು ಹೇಗಿರುತ್ತೆ, ಈಗ ನನ್ನ ಮಗು ಬಗ್ಗೆನೇ ಎಲ್ಲರೂ ಹೇಳ್ತಾರೆ ಆಯಿತಾ. ನೀವು ಕೇಳಿದ್ರಲ್ಲ ಮಾಡತ್ತಾ, ನಿಮ್ಮ ಥರನೇ ಮಾಡತ್ತಾ ಅಂತ, ನೀವು ನಂಬಲ್ಲ ಆಯಿತಾ. ಅದು ಈಗಲ್ಲ, ಈಗ 8 ತಿಂಗಳಾಯಿತು. ಇದಕ್ಕಿಂತ ಮುಂಚೆ ಅದು ಯಾರು ನೋಡಿದ್ರು ನಗುತ್ತೆ ಅದು. ಯಾವಾಗಲೂ ಎಲ್ಲರೂ ಈಗ ಮೊನ್ನೆನೂ ಒಬ್ರು ಹೇಳಿದ್ರು, ಸಣ್ಣ ಮಕ್ಳಿಗೆಲ್ಲರೂ ನಾವು ಯಾರಾದರೂ ಹೇಳಿದ್ರೆ ಸ್ಮೈಲ್ ಮಾಡು, ಒಂಚೂರು ನಗು ಅಂತೆಲ್ಲ ಹೇಳಬೇಕು. ಇನ್ನು ನಗ್ತಾನೆ ಇರುತ್ತೆ, ಮೇಡಮ್ ನಾನು ಈ ಥರ ಮಗುನೇ ನೋಡಿಲ್ಲ ಅಂತ. ಇನ್ನು ತುಂಬ ಜನ ನನಗೆ ಅಡಗಿಸ್ತಾ ಇದ್ರು. ಅಂದರೆ ಮೇಡಮ್ ಹೊಟ್ಟೆಲ್ಲೇ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ, ಅವ್ರ ಥರನೇ ನಗ್ತಾ ಇರೋಕ್ಕೇನೆ ಅಂತೆಲ್ಲ, ಈ ಥರ ಎಲ್ಲ ಆಯಿತು. ಸೊ ದಟ್ ಈಸ್ ಸಮಥಿಂಗ್ ಬ್ಲೆಸ್ಸಿಂಗ್ ಇರಬಹುದಾ, ಅಥವಾ ಅದು ನನ್ನ ಬಿಹೇವಿಯರ್ನ ಅದು ಮುಂಚೆಯಿಂದನೇ ಅರ್ಥ ಮಾಡ್ಕೊಂಡಿದ್ಯಾ, ಅಥವಾ ಐ ಡೋಂಟ್ ನೋ. ಅದೊಂದು ನನಗೆ ನಿಜವಾಗ್ಲೂ ಅದು ಎಲ್ಲರಿಗೂ ಅನಿಸ್ತಾ ಇದೆ. ಅದು ಮಗು ಯಾರು ನೋಡಿದ್ರು ನಗತ್ತಲ್ಲ ಅಂತ ಇರ್ತಾರೆ. ದಟ್ಸ್ ಅ ಗುಡ್ ಥಿಂಗ್. ಸೊ ಈ ಥರದ್ದೆಲ್ಲ ಈಗ ನಾನು ಯಂತ್ರ ಆಗಿ ಒಂದು ಯಾಂತ್ರಿಕವಾಗಿ ನಾನೊಂದು ಮಗುನ ಹೆತ್ತಿದ್ದೀನಿ ಅಂತ ಹೇಳಿದ್ರೆ, ಹಾಗಾದರೆ ಆ ಭಾವನೆಗಳು ಹೇಗೆ ಬರೋಕ್ಕೆ ಸಾಧ್ಯ ಇದೆ? ಈಗ ಅಮ್ಮ ಆಗೋದು ಅನ್ನುವಂಥದ್ದು ಒಂದು ದೊಡ್ಡ ಲರ್ನಿಂಗ್ ಪ್ರೋಸೆಸ್. ಈ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ನಿಮ್ಮ ಬಿಗ್ಗೆಸ್ಟ್ ಲರ್ನಿಂಗ್ ಏನು ಅಂತ, ಏನು ಕಲಿತ್ರಿ ಅಂತ? ಹಾಗೆ ಜಂಬ ಹೊಡಿಬೋದು, ಅಹಂಕಾರ ತೋರಿಸ್ಬೋದು, ಎಲ್ಲ ಮಾಡ್ಬೋದು. ಆ ಜಂಬ ಅಹಂಕಾರ ಎಲ್ಲ ನನ್ನ ತಾಯಿಯಾದಾಗ ಅದು ಯಾವುದೂ ಕೆಲ್ಸಕ್ಕೆ ಬರಲ್ಲ, ಅದು ಯಾವುದೂ. ಯಾಕಂದ್ರೆ ನಾನು ಜಂಬ ಹೊಡೆದ್ನೋ, ಅಹಂಕಾರ ಮಾಡಿದ್ನೋ, ಇನ್ನೇನೋ ಮಾಡಿದ್ರು ಅದರಿಂದ ಏನೂ ಒಳಿತಾಗುವಂಥದ್ದು ಏನೂ ಇರಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಸರೆಂಡ್ರಿಂಗ್. ಐ ಥಿಂಕ್ ಇಟ್ಸ್ ಮೋರ್ ಟು ಡೂ ವಿತ್. ನನಗೆ ಅನ್ನಿಸ್ತು, ನಾನು ನನ್ನ ಇನ್ನೊಬ್ರಿಗೆಲ್ಲ ಹೇಳಿದೆ, ನನ್ನ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ದೆ, ಒಂಥರ ಸ್ಪಿರಿಚುಯಾಲಿಟಿಗೆ ನಾವು ಏನು ಹೇಳ್ತೀವಲ್ಲ, ನೀವು ದೇವ್ರಿಗೆ ಹತ್ತಿರ ಆಗಬೇಕಂದ್ರೆ ಯು ಶುಡ್ ಜಸ್ಟ್ ಸರೆಂಡರ್ ಅಂತ. ಯಾಕಂದರೆ ಮಗುಗೆ ನಾನು ಸರೆಂಡರ್ ಆಗಲೇಬೇಕು. ಅದು ಯಾವಾಗ ಹೇಳಕ್ಕೆ ನಾನು ಹೋಗಲೇಬೇಕು. ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಜಂಬ ಮಾಡಿಕೊಂಡು ಇನ್ನು ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಇಟ್ಸ್ ಮೈ ಲಾಸ್, ರೈಟ್? ಮೈ ಚೈಲ್ಡ್ ಇಸ್ ಗೋಯಿಂಗ್ ಟು ಬಿ ಇನ್ ಟ್ರಬಲ್. ಸೊ ಇಟ್ಸ್ ಆಲ್ ಅಬೌಟ್ ಸರೆಂಡ್ರಿಂಗ್. ಆ್ಯಂಡ್ ಈಗ ನಾವು ದಾಂಪತ್ಯ ಜೀವನದಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಬೇಕು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿರಬೇಕು, ಒಬ್ಬರು ಹೇಳಿದ್ರೆ ಒಂದು ಸ್ವಲ್ಪ ಒಬ್ಬರು ತಲೆಬಾಗಬೇಕು, ಅದೆಲ್ಲ. ಬಟ್ ಯು ಕಾಂಟ್ ಡೂ ದಟ್ ವಿತ್ ದ ಚೈಲ್ಡ್, ಯುವರ್ ಓನ್ ಬೇಬಿ, ನ್ಯೂ ಬಾರ್ನ್ ಜೊತೆಗೆ ನಾವು ಏನು ಮಾಡೋಕ್ಕಾಗಲ್ಲ. ಅದು ಅಳ್ತಿದೆ ಹಾಲ್ಬೇಕು ಅಂತ ಹೇಳಿದ್ರೆ ರಾತ್ರಿ 2 ಗಂಟೆಗೆ ಆದರೆ 2 ಗಂಟೆ ಕುಡಿಸ್ಬೇಕು. 3 ಗಂಟೆ ನನಗೆ ಇವಾಗ ನಿದ್ದೆ ಬರ್ತಿದೆ ನನಗಾಗಲ್ಲ ಅಂತ ಕೂತ್ಕೊಟ್ರೆ ಅಂದರೆ ಒಂಥರ ಇಟ್ಸ್ ಇನ್ಹ್ಯೂಮನ್ ಅಷ್ಟೆ. ಸೊ ಒಂದು ಮಾನವೀಯತೆಯ ಒಂದು ಪೂರ್ತಿಯಾದಂಥ ಒಂದು ಇದನ್ನು ನಾವು ಬದುಕಬೇಕು ಅಂತ ಅಥವಾ ಬದುಕಿದೀವಿ ಅಂತ ಹೇಳಿದ್ರೆ ಐ ಥಿಂಕ್ ಒನ್ಸ್ ಯು ಆರ್ ಅ ಮದರ್. ಯಾಕಂದರೆ ಅಲ್ಲಿ ಯಾವುದನ್ನು ನೋಡೋಕ್ಕಾಗಲ್ಲ. ನಿಮ್ಮ ಜೊತೆನೋ ನಾನು ಜಗಳ ಆಡಿಬಿಟ್ಟು ನಾನು ಅದ್ರ ಜೊತೆ ಸಿಟ್ಟು ತೋರ್ಸೋಕ್ಕಾಗತ್ತಾ? ಆಗಲ್ಲ. ನಂದೇನೋ ಅಹಂಕಾರ ಇದ್ದು ನಾನು ಯಾವಾಗಲೂ ಹಿಂಗೆ ಇದ್ದಿದ್ದು, ನಾನು ಇವತ್ತಂತೂ ಹಿಂಗೆ ಮಾಡಲ್ಲಪ್ಪ, ಹಂಗೆ ಮಾಡಲ್ಲ ಅಂತ ಹೇಳಿದ್ರೆ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸೊ ಇಟ್ಸ್ ಆಲ್ ಅಬೌಟ್ ಅ ಬೇಬಿ. ಆಗ ಇಟ್ಸ್ ಜಸ್ಟ್ ಅಬೌಟ್ ಸರೆಂಡ್ರಿಂಗ್ ಅಷ್ಟೆ. ಅವಳು ಯಾವಾಗ ಹೇಳ್ತಾಳೋ ಆ ಮಗು ನಂಗೆ ಯಾವಾಗ ಏನೇನು ಹೇಳ್ತಿದ್ಯೋ ಅದನ್ನು ಮಾಡ್ಬೇಕು ಅಷ್ಟೇ. ನೀನು ಹೋಗ್ಬಿಟ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಗಳು ರುಕ್ಮಿಣಿಯಿಂದ ನೀವೇನು ಕಲಿತ್ರಿ ಅಂತ? ನಂಗೆ ಗೊತ್ತಿಲ್ಲ. ಒಂದು ನಿಸ್ವಾರ್ಥತೆಯಲ್ಲಿ ಮಗುವಿಂದ ಬರುವಂತಹ ಒಂದು ಪ್ರೀತಿ ಅಥವಾ ಒಂಥರ ಅನ್ಕಂಡೀಷ್ನಲ್ ಲವ್ ಏನಿದೆ ಅಲ್ಲ, ಅದನ್ನು ಬರೀ ನೆನೆಸ್ಕೊಡ್ರೆ ಭಯ ಆಗ್ತಿರುತ್ತೆ. ನಾನು ಅಷ್ಟರ ಮಟ್ಟಿಗೆ ನಾನು ಕೊಡ್ತೀನ ಅಂತ.
ಸೊ ಇಟ್ಸ್ ಎನಿಥಿಂಗ್ ಅನ್ಕಂಡೀಷನಲ್, ರೈಟ್? ಇಟ್ಸ್ ಸ್ಕೇರಿ. ಯಾಕಂದ್ರೆ ನನ್ಗೆ ಅಷ್ಟಿದೆಯಾ ನನ್ನಲ್ಲಿ ಶಕ್ತಿ, ನನಗೆ ಆ ಯೋಗ್ಯತೆ ಇದೆಯಾ, ಈ ಥರದ್ದೆಲ್ಲ ನಮ್ಗೆ ಅನಿಸ್ತಾ ಇರುತ್ತಲ್ಲ. ಅಟ್ ದ ಸೇಮ್ ಟೈಮ್ ಇಟ್ ಗಿವ್ಸ್ ಮಿ ಮೋರ್ ಸ್ಟ್ರೆಂತ್, ಐ ಗೆಸ್. ಮಗುನ ನೋಡ್ಕೋಬೇಕು ಅಂತಂದ್ರೆ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕಂಪ್ಲೀಟ್ಲಿ ಮಗುವಿಗೆ ಆ ಮಗು ಯಾವ ಟೈಮಲ್ಲಿ ಯಾವ ತರ ಮೂಡ್ ಸ್ವಿಂಗ್ಸ್ ಇರುತ್ತೋ ಗೊತ್ತಾಗಲ್ಲ. ಮೂಡ್ ಏನಿರಲ್ಲ ಅದಕ್ಕೆ, ಮೂಡ್ ಮಗುಗಿರಲ್ಲ, ಮೂಡೆಲ್ಲ ನಮ್ಗಿರೋದಷ್ಟೇ ದೊಡ್ಡವರಿಗೆ. ನಾವು ಆ ಮಗುಗ್ ತಕ್ಕಂಗೆ ಮೂಡ್ ಸ್ವಿಂಗ್ಸ್ ನ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅನ್ಸುತ್ತೆ. ನಾವು ಬದಲಾಗ್ತಾ ಇರ್ಬೇಕು. ಮಗುಗ್ ಮೂಡ್ ಏನಿರುತ್ತೆ, ಮಗುಗ್ ಮೂಡ್ ಏನು ಇರಲ್ಲ. ಅದು ಬರೀ ಹೊಟ್ಟೆ ಹಸಿಯುತ್ತೆ, ಅದಕ್ಕೆ ಹೊಟ್ಟೆ ಹಸ್ದಾಗಷ್ಟೇ ಹೇಳುತ್ತೆ. ಇನ್ನೇನು ಹೊಟ್ಟೆ ನೋವಾದ್ರೆ ಹೇಳುತ್ತೆ. ಇನ್ನೇನು ಅದಕ್ಕೆ ಬರೀ ಅದು ದೈಹಿಕವಾಗಿ ಅದ್ರಲ್ಲಿ ಏನಾದರೂ ತೊಂದರೆಗಳಾಗ್ತಿದ್ರೆ ಮಾತ್ರ ಅದು ಆ ಥರ ಕಿರಿಕಿರಿ ಮಾಡೋದೇ ವಿನಃ ದೆರ್ ಇಸ್ ನೋ ಮೂಡ್ ಫಾರ್ ಅ ಚೈಲ್ಡ್, ರೈಟ್? ಮೂಡ್ ಇಸ್ ಫಾರ್ ಎಲ್ಡರ್ಸ್. ನಮ್ಗೆ ಯಾಕಂದರೆ ಮೂಡ್, ನೀವೇನೋ ಹೇಳಿದಂಗೆ ಬೇಜಾರಾಯಿತು, ಮೂಡ್ ಹಾಳಾಯ್ತು, ನಂತ ತಲೆ ಕೆಡ್ತು, ದೆನ್ ನಾನು ಬೇಜಾರಾಗಿ ಕೂತ್ಕೊಂಡಿದ್ದೀನಿ. ಇನ್ಯಾರೋ ಹೇಳಿದ್ದು ನನಗೆ ಖುಷಿ ಆಯಿತು, ಫೇಸ್ಬುಕ್ಕಲ್ಲಿ ಇಷ್ಟೊಂದು ಮಿಲಿಯನ್ ಲೈಕ್ಸ್ ಬಂದುಬಿಡ್ತು, ದೆನ್ ಐ ಆಮ್ ಹ್ಯಾಪಿ. ಸೊ ಇಟ್ಸ್ ಆಲ್ ಅಬೌಟ್ ನಮ್ಗೆ ಅಕ್ಕಪಕ್ಕದಲ್ಲಿ ಏನೇನು ಆಗ್ತಾ ಇದೆ, ನಮ್ಗೆ ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಇಟ್ಸ್ ಮೋರ್ ಅಡಲ್ಟ್ ಥಿಂಗ್. ಮಕ್ಕಳಿಗೆ ಮೂಡ್ ಗೀಡ ಏನೂ ಇರಲ್ಲ. ನೋಡಿದೇನಿದೆ, ಈಗ ಮೀನು ನೋಡಿದ್ರೆ ಖುಷಿ ಆಯ್ತು ಅಷ್ಟೇ. ಇನ್ನೇನೋ ನೋಡುತ್ತೆ, ಈ ಗಿಡ ನೋಡಿದ್ರೆ ಅದೇ ಖುಷಿ ಆಗುತ್ತೆ. ಅದಕ್ಕೆ ದುಃಖ ಅನ್ನೋದೇ ಗೊತ್ತಿರಲ್ಲ ಅಲ್ಲ, ಅದಕ್ಕೆ ನೋವೇ ಗೊತ್ತಿಲ್ಲ ಅಲ್ಲ. ಹಾಗಾಗಿ ದರ್ ಇಸ್ ನೋ ಸಚ್ ಥಿಂಗ್. ಇನ್ಫ್ಯಾಕ್ಟ್ ಫಿಸಿಕಲಿ ನೋವು ಪೆಟ್ಟು ಏನೂ ಗೊತ್ತಾಗಲ್ಲ ಅದಕ್ಕೆ. ದೇ ಡೋಂಟ್ ಸೆನ್ಸ್, ಬಿಕಾಸ್ ದೇ ಡೋಂಟ್ ನೋ, ದೇ ವಿಲ್ ಸೆನ್ಸ್ ಅ ಪೇನ್. ಆದರೆ ನೀವು ಹಿಂಗೆ ಹೊಡೆದ್ರೆ ನೋವಾಗುತ್ತೆ ಅಂತ ಅದಕ್ಕೆ ಗೊತ್ತಿಲ್ಲ. ಅದು ದೊಡ್ಡದಾದ್ಮೇಲೆ ತಾನೇ ನಾವು ನೋಡು, ನಿಂಗೆ ಏಟ್ಕೊಡ್ತೀನಿ ಅಂತ ಪಟಾರ ಅಂತ ಒಂದು ಕೊಟ್ಟರೆ ಅದು ಗೊತ್ತಾಯ್ತು, ನನಗೆ ಹಿಂಗೆ ಬಂದರೆ ನನಗೆ ನೋವಾಗತ್ತೆ ಅಂತ ಗೊತ್ತಾಗತ್ತೆ. ಅದು ಬೆಳೀತಾ ಬೆಳೀತಾ. ಬಟ್ ಆ್ಯಸ್ ಇನ್ ಫಾರ್ ಅ ಚೈಲ್ಡ್, ನ್ಯೂ ಬಾರ್ನ್ ಬೇಬೀಸ್ ಅವರ ಸ್ಮಾಲ್ ಟಾಟ್ಲರಿಗೆ, ಸಣ್ಣ ಮಗುಗೆ ಏನೂ ಗೊತ್ತಿರಲ್ಲ ಅದೆಲ್ಲ. ಹಾಗಾಗಿ ಮಕ್ಕಳಿಗೆ ಮೂಡ್ ಗೀಡೇನು, ನೀವೇನೇ ತೋರಿಸಿ, ಕಡ್ಡಿ ತೋರಿಸಿದ್ರು ಖುಷಿ ಆಗುತ್ತೆ ಅದಕ್ಕೆ, ಮೀನು ತೋರಿಸಿದ್ರು ಖುಷಿ ಆಗುತ್ತೆ, ಪಕ್ಷಿ ತೋರಿಸಿದ್ರು ಖುಷಿ ಆಗುತ್ತೆ, ಏನೂ ತೋರಿಸಿ ನಿಮ್ಮ ಕೈ ಬೆರಳು ತೋರಿಸಿದ್ರು ಖುಷಿ ಆಗುತ್ತೆ, ನೀವು ನಿಮ್ಮ ನೋಡಿದ್ರು ಖುಷಿ ಆಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಜಸ್ಟ್ ಹ್ಯಾಪಿನೆಸ್ ಅಷ್ಟೇ. ಅದಕ್ಕೆ ಏನು ನೋಡಿದ್ರು ಅದಕ್ಕೆ ಹೊಸ ಹೊಸ ಅನಿಸ್ತಾ ಇರುತ್ತೆ, ಎಲ್ಲ ವಿಸ್ಮಯ ಅನಿಸುತ್ತೆ, ಎಲ್ಲ ವಸ್ತು ಅದ್ಭುತ ಅಂತ ಅನಿಸ್ತಾ ಇರುತ್ತೆ. ಆ ಅದ್ಭುತಗಳ ಇದನ್ನೆಲ್ಲ ನಾವು ಕಳ್ಕೊಂಡಿರ್ತೀವಿ, ಆ ಸೆನ್ಸಿಬಿಲಿಟಿ, ಆ ಸೂಕ್ಷ್ಮತೆಗಳನ್ನ ನಾವು ಕಳ್ಕೊಂಡಿರ್ತೀವಿ. ನಮಗೆ ಯಾವುದೋ ಅದ್ಭುತ ಅಂತ ಅನಿಸಲ್ಲ. ಅದಕ್ಕೆ ಯಾವುದು ಇದು ತುಂಬ, ಈ ಗಿಡ ನೋಡಿದ್ರೆ ಏನು ತುಂಬ ಖುಷಿ ಏನಾಗಲ್ಲ, ಗಿಡ ಇದೆ ಅಂತ. ಆಮೇಲೆ ಅದು ಒಣಗಿರೋದು ನೋಡ್ತೀವಿ, ಒಣಗೋಗಿದೆ, ಒಂದು ಕಟ್ ಮಾಡಬೇಕು ಅಷ್ಟೇ ನಮಗೆ. ಆದರೆ ಮಗುಗೆ ಆಗಲ್ಲ ಅಲ್ಲ, ಈ ಗಿಡ ನೋಡಿದ ಕೂಡಲೇ ತುಂಬ ಏನೋ ಅದ್ಭುತ ಅನಿಸುತ್ತೆ. ಇಟ್ಸ್ ನಾಟ್ ಅಬೌಟ್ ಮೂಡ್ ಇಸ್ ನಾವು ಸರಿ ಇಟ್ಕೊಂಡಿರ್ಬೇಕಷ್ಟೆ. ನನಗೇನೋ ಬೇರೆಯವರಿಂದ ನೋವಾಯಿತು ಅಂದರೆ ಅದನ್ನು ನಾವು ಅದ್ರ ಮಗು ಮೇಲೆ ಪರಿಣಾಮ ಬೀರೋಕ್ಕಾಗಲ್ಲ, ಅದ್ರ ಮೇಲೆ ಹಾಕೋಕ್ಕಾಗಲ್ಲ, ಅಥವಾ ಅದಕ್ಕೆ ತೋರ್ಸೋಕ್ಕಾಗಲ್ಲ. ನಾನು ತಾಯಿಯಾಗಿ ನಾನು ಮಗುನ ಹೇಗೆ ನೋಡ್ಕೊಳ್ಬೇಕು, ಯಾವುದೇ ನನ್ನ ಮೇಲೆ ಹೊರಗಿನದು ಏನೇ ಪರಿಣಾಮ ಬೀರ್ತಾ ಇರಲಿ, ಅದನ್ನೆಲ್ಲ ಮರೆತು ಅದನ್ನೆಲ್ಲ ಅಲ್ಲಗೆಳೆದು ಮತ್ತೆ ದೂರ ತಳ್ಳಿಬಿಡ್ಬೇಕು. ನಾನು ಎಲ್ಲ ತಳ್ಳಿ ನನಗೆ ಮಗುನೇ ನನಗೆ ಮುಖ್ಯ ಅಂತ ಇದ್ದರೆ ಮಾತ್ರ ಅದು ನಿಮ್ಮ ಬಾಂಧವ್ಯವೂ ಚೆನ್ನಾಗಿರುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಬೇಬಿ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಯು ಮೋರ್. ದೆನ್ ಇಟ್ ಈಸ್ ಮೋರ್ ಆಫ್ ಒಂಥರ ಎಲ್ಲದನ್ನು ಕೊಟ್ಟು ತಗೊಳ್ಳೋದು, ಪ್ರೀತಿ, ಕೇರಿಂಗ್ ಎಲ್ಲದನ್ನು ಅವಾಗ ಸಮನಾಗಿ ಹೋಗ್ತಾ ಇರುತ್ತೆ. ಬೇಬಿ ಆದಮೇಲೆ ಬೇಬಿ ಜೊತೆ ನಿಮ್ಮ ಫೇವ್ರೆಟ್ ಟೈಮ್ ಅಂದರೆ ಯಾವುದು? ಅಥವಾ ಫೀಡಿಂಗ್ ಮಾಡುವಂಥದ್ದಾ, ಅಥವಾ ಟಾಕಿಂಗ್ ಟೈಮಾ, ಅಥವಾ ಪ್ಲೇ ಟೈಮಾ ಅಂತ? ಸ್ಪೆಷಲಿ ಫೀಡಿಂಗ್ ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ಈಗ ಒಂಚೂರು ವಯ ಅಂತ ಅದಕ್ಕೇನೋ ಇದು ಬಂದು ಮಾತಾಡ್ತಾ ಇರತ್ತಲ್ಲ. ನನ್ನ ಫೇವ್ರೇಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂಥರ ನಾನು ನಿಜ ಹೇಳಬೇಕಂದ್ರೆ ಮಂಜುನಾಥ್, ಐ ಆಮ್ ನಾಟ್ ಅ ಪರ್ಸನ್ ಹಾಸಿಗೆ ಮೇಲೆ ಬಿದ್ದು ಒದ್ದಾಡೋದು, ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ತುಂಬ ಹೊತ್ತು. ನಾನು ಆ ಥರದ ಅಲ್ವೇ ಅಲ್ಲ. ಟಕ್ಕಂತ ಕಣ್ಣು ಬಿಟ್ಟು ಕೂಡಲೇ ಎದ್ಬಿಡ್ತೀನಿ ಅಷ್ಟು ನಾನು ಹಾಸಿಗೆಯಿಂದ. ಮತ್ತು ನಾನು ಯಾವತ್ತೂ ಇಡೀ ದಿನದಲ್ಲಿ ಹೋಗಲ್ಲ ಹಾಸಿಗೆಗೆ, ನಿದ್ದೆ ಬಂದಾಗಷ್ಟೇ ಮಲ್ಕೊಳ್ಳೋದು. ಅಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋದು, ಅಲ್ಲೂ ಹಾಸಿಗೆ ಮೇಲೆ ಊಟ ಅಂತೂ ಮಾಡೋದೇ ಇಲ್ಲ. ಎಷ್ಟೇ ಹುಷಾರಿಲ್ಲ ಅಂದರೂ ಐ ಟ್ರೈ ನಾಟ್ ಟು ಡೂ ದ್ಯಾಟ್. ಆ ಥರದವಳು. ಈಗ ಇದಕ್ಕೆ ಮಕ್ಳಿಗೆ ಹಾಗೆ ಇಷ್ಟ ಅಲ್ಲ, ಹಿಂಗೆ ಬಿದ್ದು ಒದ್ದಾಡ್ತಾ ಇರಬೇಕು. ದೇ ವಾಂಟ್ ಎವ್ರಿಥಿಂಗ್ ಟು ಬಿ ಒಂಥರ ಲೀಜರ್ ಆಗಿರಬೇಕು. ಅವಸರ ನಮಗಿರತ್ತೆ, ನಮಗೆ ತಾನೇ ಟೆನ್ಷನ್, ಕೆಲ್ಸಕ್ಕೆ ಹೋಗಬೇಕು, 10 ಗಂಟೆಗೂ ಇದು ಮಾಡಬೇಕು, ಅದೆಲ್ಲ ಮಾಡಬೇಕು ಅಂತ. ಬಟ್ ದೇ ಆರ್ ನಾಟ್ ಇನ್ ದಟ್ ವರ್ಲ್ಡ್ ಎಟ್ ಆಲ್. ಅವ್ರ ಪ್ರಪಂಚದಲ್ಲಿ ಇರ್ತಾರಲ್ಲ, ಅವ್ರಿಗೆ ಬಿದ್ದು ಒದ್ದಾಡೋದೆಲ್ಲ ಖುಷಿಯಾಗತ್ತೆ. ಈಗ ಐ ಹ್ಯಾವ್ ಚೇಂಜ್ ಟು ಬಿ ದ್ಯಾಟ್. ಸ್ವಲ್ಪ ಈಗ ಹಾಸಿಗೆ ಮೇಲೆ ಇರ್ತೀನಿ, ಯಾಕಂದ್ರೆ ಅವಳಿಗೆ ಖುಷಿ ಆಗುತ್ತೆ ಅಂತ.
ಎಲ್ಲ ಹಾಸಿಗೆ ಮೇಲೆ ಎಲ್ಲ ಒದ್ದಾಡಿ ಸ್ವಲ್ಪ ಹೊತ್ತು ಮಧ್ಯಾಹ್ನ ಒಂದು 3 ಇಂದ 4 ಗಂಟೆ ಇಟ್ಸ್ ದಟ್ ಟೈಮ್. ಮಗುಗೋಸ್ಕರ ಹೆಚ್ಚು ಹಾಡುಗಳನ್ನ ಹಾಡ್ತೀರಾ ಅಥವಾ ಜಾಸ್ತಿ ಮಾತಾಡ್ತಿರ್ತೀರಾ ಮಗು ಜೊತೆ ಅಂತ? ನಾನು ಜಾಸ್ತಿ ಮಾತಾಡ್ತೀನಿ, ಅವಳು ಹರಟೆ ಮಾಡಿ ಆಗ್ತಾಳಂತ ನನಗೆ ಅನ್ಸತ್ತೆ. ಇಷ್ಟೊಂದು ನಾನು ಮಾತಾಡ್ತೀನಿ, ಒಂದೊಂದ್ಸತಿ ಹಾಡ್ತಾ ಇರ್ತೀನಿ. ಏನು ನಾನು ಶ್ರುತಿ ಎಲ್ಲ ಏನಿಲ್ಲ, ಸುಮ್ಮನೆ ಹಾಡ್ತಾ ಇರ್ತೀನಿ, ಏನು ಬರುತ್ತೋ ಅದು ಹ್ಞೂ ಅನ್ನತ್ತೆ, ಖುಷಿ ಆಗುತ್ತೆ ಅಷ್ಟೆ. ತಾಯಿ ಆದಮೇಲೆ ಮಗು ಬಂದಮೇಲೆ ನಿಮ್ಮ ಲೈಫಲ್ಲಿ ಎಮೋಷ್ನಲ್ ಕನೆಕ್ಟ್ ಅನ್ನೋವಂಥದ್ದು ಜಾಸ್ತಿ ಆಯ್ತಾ ಅಂತ? ಅಯ್ಯೋ ಆಬ್ವಿಯಸ್ಲಿ, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು, ಇಟ್ ಹ್ಯಾಪನ್ಸ್ ಆಟೋಮ್ಯಾಟಿಕ್ ಆಗಿ. ಬರೀ ಮಗು ತಾಯಿ ಅಷ್ಟೇ ಅಲ್ಲ, ನಮ್ಮಲ್ಲಿ ಆಗ್ತಿರೋ ಅಂತಹ ದೈಹಿಕ ಬದಲಾವಣೆಗಳಿಂದ ಭಾವನಾತ್ಮಕವಾಗಿ ನಾವು ತೀರಾ ವುಮನ್ ಟೆನ್ ಟು ಬಿಕಮ್ ಮೋರ್ ಆ್ಯಂಡ್ ಮೋರ್ ಎಮೋಷ್ನಲ್. ನೋ ವಂಡರ್ ಯಾವುದೇ ಒಬ್ಬ ಸುಮಾರೆಲ್ಲ ಕೇಳ್ತಾ ಇರ್ತೀವಿ, ಹೋಗಿ ನಂಬಿಡ್ತಾರೆ. ಯಾಕಂತ ಹೇಳಿದ್ರೆ ಯಾವುದೇ ಹೆಣ್ಣು ಆ್ಯಸ್ ಇಟ್ ಈಸ್ ಹೆಣ್ಣೆ ನಾವು ಭಾವನಾತ್ಮಕವಾಗಿ ನಾವು ಸ್ವಲ್ಪ ಜಾಸ್ತಿ ಯಾವಾಗಲೂ ವಿ ಟೆಂಡ್ ಟು ಡಿಪೆಂಡ್ ಆನ್ ಸಂಬಡಿ, ಅ ಮ್ಯಾನ್, ಸ್ಪೆಷಲಿ ಎಮೋಷ್ನಲಿ. ಎಂಥ ಸ್ಟ್ರಾಂಗ್ ಅಂದ್ರೂ ನಾನು ಹೆಣ್ಣಾಗಿ ನನಗೊಂದು ನನ್ನ ಭಾವನೆ ಮತ್ತು ನನ್ನ ಒಂದು ಇದಿರುತ್ತೆ, ಏನೋ ವಿ ಆರ್ ಮಚ್ ಮೋರ್ ಫ್ರೆಜೈಲ್ ದೆನ್ ಅ ಮ್ಯಾನ್ ಯಾವತ್ತಿಗೂ. ತಾಯಿ ಆದ ನಂತರದಲ್ಲಂತೂ ನೀನು ಜಾಸ್ತಿ ಆಗುತ್ತೆ, ಯು ಬಿಕಮ್ ಮೋರ್ ಆ್ಯಂಡ್ ಮೋರ್ ಎಮೋಷ್ನಲ್, ತುಂಬ ಜಾಸ್ತಿ ಸೆಂಟಿಮೆಂಟ್ಸು ಜಾಸ್ತಿ ಆಗುತ್ತೆ, ಅದೆಲ್ಲ ತಾನಾಗೇ ಜಾಸ್ತಿ ಆಗುತ್ತೆ. ತಾಯಿ ಆದಮೇಲೆ ತಾಯ್ತನದ ಒಂದು ಕ್ಷಣಗಳನ್ನು ಮಗುಗೆ ಗೊತ್ತಾಗ್ತಿದೆಯಾ, ಅಥವಾ ಆ ಲವ್ ಅನ್ನುವಂತಹ ತಾಯಿಯ ಪ್ರೀತಿ ಅನ್ನೋದಕ್ಕೆ ಎಷ್ಟು ನೀವು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ? ಅದನ್ನೇನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಟ್ ಈಸ್ ಜಸ್ಟ್ ನ್ಯಾಚುರಲ್, ಅದಷ್ಟೇ. ಬದಲಾವಣೆಗಳಾಯ್ತಾ ಅಂತ ಆ ತಾಯ್ತನದ ಪ್ರೀತಿಯಲ್ಲಿ ನಿಮ್ಮಲ್ಲಿ ಅಂತ? ಹಾಗೆ ಆಗುತ್ತಲ್ಲ. ಅಯ್ಯೋ, ನಂಗೆ ಅವಳೊಂದು ಸ್ವಲ್ಪ ಒಂಚೂರು ಜಾಸ್ತಿ ಹತ್ರ ನನಗೆ ತಡ್ಕೊಳಕ್ಕೆ ಆಗಲ್ಲ, ಹೊಟ್ಟೆಲ್ಲ ಕರಳೆಲ್ಲ ಕ್ಯೂಚ್ ಬಂದಂಗೆ ಆಗಿಬಿಡುತ್ತೆ ನನಗೆ. ಅದ್ರಲ್ಲಿ ಒಂದೇ ಸತಿ ಅವಳಿಗೆ ಪಾಪ ಫೋಲಿಕ್ ಇದ್ರದ್ದು ಹೊಟ್ಟೆ ನೋವಾಗಿದ್ದು, ಒಂದು 5ನೇ ತಿಂಗಳು ಮಗು ಇರ್ಬೇಕಾದ್ರೆ ಒಂದು ಸತಿ ಆಯಿತು. ಒಂದು ಸತಿ ಅದಂತೂ ಇಟ್ ವಾಸ್ ಅ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಅದು ರಾತ್ರಿ ಏನಾಗಿದೆ, ಅವಳು ಹಾಲು ಕುಡಿದು 2 hours ಆದ್ರೂ ಜೀರ್ಣ ಆಗಿಲ್ಲ, ಹಿಂಗೆ ಮಲ್ಕೊಂಡ್ಬಿಟ್ಟಿಯಾಳೆ, ನೇರ ಮಲ್ಕೊಂಡ್ಬಿಟ್ಟಿಯಾಳೆ. ನಾನು ಹಿಂಗೆ ಮಲಗಿಸಿದೆ ಕೌಚಿ, ಯಾಗೋ ನಿದ್ದೆ ಕಣ್ಣಲ್ಲಿ ಹಿಂಗೆ ಮಲ್ಕೊಂಡ್ಬಿಟ್ಟಿದೆ, ರಿಫ್ಲಕ್ಸ್ ಆಗಿಬಿಡ್ತು. ಅದಂತೂ ಇವೆಂಟ್ ಮಾಡಿ ನಾನು 1:30 ರಾತ್ರಿಲಿ ನಮ್ಮ ತಂದೆ ಅವತ್ತೇ ಎದ್ದೇಳ್ತಾನೆ ಇಲ್ಲ, ಪಪ್ಪ ಎಷ್ಟು ಕೂಗಿದ್ರು ಎದ್ದೇಳ್ತಿಲ್ಲ ಅವರು. ಪಪ್ಪ ಅಂತೀನಿ, ಮಗು ಕಣ್ಣೆಲ್ಲ ಮೇಲೆ ಕೆಳಗೆ ಮಾಡ್ತಿದ್ದೆ ಪಪ್ಪ ಅಂತೆಲ್ಲ ಹೇಳ್ತೀನಿ. ಅಯ್ಯೋ ಹೆಂಗಾಗಿತ್ತಂದರೆ ಅದೆಲ್ಲ ಹೇಳೋಕ್ಕಾಗಲ್ಲ ಬಿಡಿ. ಸೊ ಇಟ್ ಈಸ್ ಅನ್ಕಂಡೀಷ್ನಲ್. ಅಂದರೆ ಅದನ್ನು ಒಂದು ಹೇಳಿ ವಿವರಿಸಿ ನನ್ನ ತಾಯಿ ನಾನು ಇಷ್ಟು ಪ್ರೀತಿ ಮಾಡ್ತೀನಿ ಅದೆಲ್ಲ ಅಲ್ಲ, ಅದು ಇಟ್ ಜಸ್ಟ್ ದೇರ್ ಅಷ್ಟೇ. ಡೆಲಿವರಿಗೆ ಹೋಗೋ ಟೈಮಲ್ಲಿ ಪಕ್ಕ ಗಂಡ ಇರಬೇಕು ಅನ್ನುವಂಥದ್ದು ಈಗಿನ ಕಾಲದ ಒಂದು ಹೆಣ್ಮಕ್ಳಿಗೆ ಎಲ್ಲರೂ ಕೂಡ ಕೆಲವೊಬ್ಬರೆಲ್ಲನೂ ಅವ್ರು ಬಯಸ್ತಿದ್ದಾರೆ. ಸೊ ಬಟ್ ನೀವು IVF ಮೂಲಕ ಪಡ್ಕೊಂಡಿದ್ದಲ್ಲ, ಆ ಒಂದು ಸಂದರ್ಭದಲ್ಲಿ ನಿಮಗೆ ಅಥವಾ ನಿಮ್ಮ ತಾಯಿನೂ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಏನು ಅನ್ನಿಸ್ತಿತ್ತು ಮ್ಯಾಮ್? ಇಲ್ಲ, ನನ್ನ ಫ್ಯಾಮಿಲಿಯವರೆಲ್ಲ ಬಂದು ನನಗೇನು ಒಳಗಡೆ ಬರಬೇಕು ಅಂತ ಏನು ಅನಿಸ್ಲಿಲ್ಲ, ಯಾರಾದರೂ ಬರಬೇಕು ಇರಬೇಕು ಅಂತ ನನಗೇನು ಆ ಥರ ಏನು ಅನಿಸ್ಲಿಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಿಮಗೆ ಅಷ್ಟೊಂದು ಜನ ಡಾಕ್ಟರ್ಸು ಎಲ್ಲರೂ ಇರಬೇಕಾದ್ರೆ ಅವ್ರು ಆಗಲೇ ಒಂದು ನಿಮಗೆ ಒನ್ಸ್ ಯು ಹ್ಯಾವ್ ಸಮ್ ಕಾನ್ಫಿಡೆನ್ಸ್ ಅಲ್ವಾ, ಅಂದರೆ ನೀವು ಇಟ್ಸ್ ಅಬೌಟ್ ಟ್ರಸ್ಟ್. ಈಗ ನೀವು ನಂಬಿದ್ದೀರಾ, ಹೌದು ಅವ್ರು ನಮ್ಮ ಒಳ್ಳೇದಕ್ಕಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ಮೇಲೆ ನನಗಂತೂ ನನಗೇನು ಹಾಗೆ ಅನಿಸ್ಲಿಲ್ಲ. ನನಗೆ ಯಾರೋ ಇರಬೇಕು, ಜೊತೆಗಿರಬೇಕಾಗಿತ್ತು, ನನಗೇನು ಅನ್ನಿಸ್ಲಿಲ್ಲ. ದೇವರ್ ಡೂಯಿಂಗ್ ದೇರ್ ಬೆಸ್ಟ್. ಈಗಲೂ ಏನು ಅನ್ನಿಸ್ತಿಲ್ಲ, ಯಾಕಂದರೆ ಮಗುವಿನ ಬೆಳವಣಿಗೆಗೆ ಪಾರ್ಟ್ನರ್ ಇರಬೇಕು, ಆ ಮಗುವಿಗೆ ತಂದೆ ಪ್ರೀತಿ ಬೇಕು ಅಂತ. ಈಗ ನನಗೇನು ಅನ್ನಿಸ್ತಿಲ್ಲ. ನನ್ನದನ್ನು ಮುಂಚೆನೂ ಹೇಳಿದ್ದೀನಿ, ಮೋಸ್ಟ್ಲಿ ಗಂಡಾದ್ರೆ ನನಗೆ ಇಟ್ ವಿಲ್ ಬಿ ಮೋರ್ ಚಾಲೆಂಜಿಂಗ್. ಯಾಕಂದರೆ ಗಂಡು ಮಕ್ಕಳಿಗೆ ದೇ ಲುಕ್ ಫಾರ್ ಮ್ಯಾಚೋಯಿಸಮ್ ನೋಡ್ತಾರೆ. ಅವರು ಬೆಳೀತಾ ಒಂದು 7 ವರ್ಷ ಆದಮೇಲೆ ಲುಕ್ ಫಾರ್ ಒಂದು ಪುರುಷನ ಪ್ರೇಮ ಅಥವಾ ಅದ್ರ ತಂದೆ ಸ್ಥಾನದಲ್ಲೋ ಇನ್ನೇನೋ ಒಂದು, ಬಟ್ ದೇ ಲುಕ್ ಫಾರ್ ಅ ಮ್ಯಾನ್. ಅವ್ರಿಗೆ ಆ ಮಾಚೋ ಇದೇ ಬೇಕಾಗ್ತಾ ಇರುತ್ತೆ. ನಾನು ಅವಾಗ ಹೇಳಿದ್ದೆ, ನನಗೆ ಗೊತ್ತಿಲ್ಲ ಹೆಣ್ಣಾಗತ್ತೋ ಗಂಡಾಗತ್ತೋ, ಬಟ್ ಗಂಡಾದರೆ ಇಟ್ಸ್ ಗೋಟ್ ಬಿ ಮೋರ್ ಚಾಲೆಂಜಿಂಗ್ ಅಂತ ಹೇಳಿದೆ. ಸಿನ್ಸ್ ಐ ಹ್ಯಾವ್ ಅ ಗರ್ಲ್ ಚೈಲ್ಡ್ ಅಲ್ಲ, ಅವಳಿಗೆ ಹೆಣ್ಣು ಜೊತೆ ಇರೋಕ್ಕೆ ತುಂಬ ಜಾಸ್ತಿ ಕಂಫರ್ಟಬಲ್ ಇರುತ್ತೆ. ಅಫ್ಕೋರ್ಸ್ ನನ್ನ ತಮ್ಮ ನನ್ನ ಅಪ್ಪ ಎಲ್ಲರೂ ಇರೋದ್ರಿಂದ ದೇ ಹ್ಯಾವ್ ಅ ಅಪೋಸಿಟ್ ಅಟ್ರಾಕ್ಷನ್ ಅಂತೂ ಇದ್ದೇ ಇರುತ್ತೆ. ಯಾವಾಗಲೂ ಖುಷಿ ಆಗುತ್ತಲ್ಲ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಕಳೆಲ್ಲ ಎತ್ಕೊಂಡು ಹೋಗ್ತಾ ಇರೋ ಖುಷಿ ಓಕೆ. ಆ್ಯಂಡ್ ಶಿ ಇಸ್ ಗೆಟಿಂಗ್ ಆಲ್ ದಟ್ ರೈಟ್ ನೋ ಪ್ರಾಬ್ಲಮ್ ಆದತ್ ನಾವು, ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. ಆಮೇಲೆ ಒಂದು ಮಗು ಬೆಳವಣಿಗೆಯಲ್ಲಿ ಏನೋ ಕೊರತೆ ಆಗ್ತಿದೆ, ನನಗೆ ನನ್ನ ಜೀವನದಲ್ಲಿ ಸಾಂಗತ್ಯ ಇಲ್ಲ, ಅದರಿಂದ ಇವಳು ಬೆಳವಣಿಗೆಯಲ್ಲಿ ಏನೋ ಕೊರತೆ ಆಗ್ತಿದೆ ಅನ್ನೋದು ಅದನ್ನ ಖಂಡಿತ ಅನ್ನಿಸ್ತಾ ಇಲ್ಲ. ರುಕ್ಮಿಣಿ ಅಂತ ಹೆಸರಿಡೋದಕ್ಕೆ ಮಕ್ಕಳಿಗೆ ಏನು ಕಾರಣ ಮ್ಯಾಮ್?
ರುಕ್ಮಿಣಿ ನನ್ನ ಅಮ್ಮನ ಹೆಸರು, ನನ್ನ ಅಜ್ಜಿ ಅಜ್ಜಿ ಹೆಸರು. ಹೆಸರು. ಆ್ಯಂಡ್ ಅವರು ಏನಂತ ಹೇಳಿದ್ರೆ, ಅವ್ರು ತೀರಾ ಅಂದರೆ ತುಂಬ ಸ್ವಾವಲಂಬಿ ಜೀವನವನ್ನು ಬದುಕಿದ್ರು ಅವರು. ಆಮೇಲೆ ಎಲ್ಲಾದರೂ ಚುರುಕಿದ್ರು. ಆಮೇಲೆ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನೋವಂಥ ಒಂದು ದಿಟ್ಟತನದಿಂದ ಜೀವನ ನಡೆಸಿರುವಂಥವ್ರು. ಏನೋ ಅವರು ಒಂಥರ, ಮತ್ತು ನಮ್ಮ ಜೊತೆ, ನಾನು ಅವ್ರ ಜೊತೆನೇ ಬೆಳೆದಿರೋದು. ಮುಂಚೆ ಎಲ್ಲ ನಾವು ಅವ್ರ ಜೊತೆನೇ ಇದ್ವಿ, ನಮ್ಮ ಮನೇಲೇ ಇರ್ತಿದ್ರು. ನನ್ನ ಅಜ್ಜಿ ಜಾಸ್ತಿ ಹೆಚ್ಚು ನಮ್ಮ ಜೊತೆನೇ ಇರ್ತಿದ್ರು. ಒಡನಾಟ ಜಾಸ್ತಿ ಇತ್ತು, ಪ್ರೀತಿನೂ ಜಾಸ್ತಿ ಇತ್ತು. ಆ್ಯಂಡ್ ಸಮ್ಹೌ ಐ ಥಾಟ್ ಇಟ್ ಶುಡ್ ಬಿ ಹರ್. ನೀವು ಈಗ ಮಗುವಿನ 8 ತಿಂಗಳು ಅನ್ಸುತ್ತಲ್ಲ, 8 ತಿಂಗಳಲ್ಲಿ ಮಗು ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಡಿಶ್ ಅಂದರೆ ಯಾವುದು ಅಂತ? ಈಗ ಅದಕ್ಕೆ ಮೊಸರು ತುಂಬ ಇಷ್ಟ ಆಗ್ತದೆ. ಮೊಸರು ತಿನ್ನೋದಾ, ಬಿಸಿಲು ಜಾಸ್ತಿ ಇರೋದೇನೆ, ನಾನು ಮಜ್ಜಿಗೆ ಮೊಸರು ಎಲ್ಲ ಕೊಡ್ತಿದ್ದೀನಿ. ಮೊಸರು ತುಂಬ ಇಷ್ಟಪಟ್ಟು ತಿಂತೀಯಾಳೆ. ಮಾವಿನ ಹಣ್ಣು. ಪ್ರತಿಯೊಬ್ಬ ತಂದೆ ತಾಯಿಗೂ ಮಕ್ಕಳನ್ನ ಇದೇ ಥರನೇ ಬೆಳೆಸಬೇಕು ಅನ್ನೋಂಥ ಆಸೆ ಇರುತ್ತೆ. ಸೊ ನೀವೇನು ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಅಂತ? ಯಾವ ಥರ ಬೆಳೆಸ್ಬೇಕು ಅನ್ನೋಕ್ಕಿಂತ ನಂಗೆ ಗೊತ್ತಿಲ್ಲ ಅದು. ಆದರೆ ನನಗೆ ಯಾವಾಗಲೂ ನಂಗೆ ತುಂಬ ಖುಷಿ ಆಗ್ತಾ ಇರೋದು, ಆ್ಯಂಡ್ ಸಮಥಿಂಗ್ ವೆರಿ ಓವರ್ವೆಲ್ಮಿಂಗ್ ಇನ್ ಮೈ ಕೇಸಸ್, ಎಲ್ಲೇ ಹೋದರೂ ಜನ ಒಂದು ಪ್ರೀತಿಯಿಂದ ಅವಳನ್ನು ಮಾತಾಡ್ಸೋದು, ಒಂದಾಗೋದು. ಈಗ ನೋಡಿ, ಸುಮ್ಮನೆ ಒಂದು ಯಾವುದೋ ಎಲ್ಲೋ ಹೋಗಿದ್ವಿ ಕಚೇರಿಗೆ, ಸಂಗೀತ ಕಚೇರಿಗೆ ಹೋದೆ. ಅಲ್ಲಿಂದ ರಸ್ತೆಯಲ್ಲಿ ಬರ್ತಾ ಹಿಂಗೆ ಟ್ರಕ್ಕಲ್ಲಿಂದ ಇಳಿದು ಬಂದರು, ಮೇಡಮ್ ಹೀಗೆ ಗೊತ್ತಾಯಿತು ಅಂತ. ಅವನು ಏನು ನಾನು ಕೇಳಲೂ ಇಲ್ಲ, ನಾನು ಹೇಳಲೂ ಇಲ್ಲ, ಸೀದಾ ಹೋಗಿ ಒಂದು ಚಾಕ್ಲೇಟ್ ತಂದು ಮಗು ಕೊಟ್ಟಿದ್ದು. ಸಿ, ಆಲ್ ದಿಸ್ ಇಸ್ ಸಮಥಿಂಗ್. ಅದನ್ನೆಲ್ಲ ಬೆಲೆ ಕಟ್ಟಿ ನಾನು ಹೇಳೋಕ್ಕಾಗಲ್ಲ, ಈ ಪ್ರೀತಿನೆಲ್ಲ. ಇದೆಲ್ಲ ಸಿಗ್ತಾ ಇದೆ ಅಂತ ಹೇಳಿದಾಗ ಖುಷಿ ಆಗುತ್ತೆ ನನಗೆ. ಐ ಥಿಂಕ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ಲ. 4 ಜನರು ಪ್ರೀತಿ ಸಿಗ್ತಾ ಇದೆ ನಿಮ್ಮ ಮಗುಗಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಕೊಡೋಕ್ಕೆ ಸಾಧ್ಯ ಇದೆ ಹೇಳಿ? ನಿಮ್ಮಲ್ಲಿ ಇರುವಂತಹ ಒಂದಷ್ಟು ಸಿಮಿಲಾರಿಟೀಸ್ನ ನಿಮ್ಮ ಮಗುವಲ್ಲಿ ಕಾಣ್ತಿದ್ದೀರಾ? ಅದೇ ಹೇಳಿದ್ನಲ್ಲ, ಯಾವಾಗಲೂ ನಗ್ತಾನೆ ಇರುತ್ತೆ, ಅದು ಯಾರು ನೋಡಿದ್ರು ಸ್ಮೆಲ್ ಮಾಡ್ತಾ ಇರುತ್ತೆ. ಐ ಥಿಂಕ್ ದಟ್ಸ್ ದ ಗ್ರೇಟೆಸ್ಟ್ ಸಿಮಿಲಾರಿಟಿ. ಅದು ಪಕ್ಕ, ಅದು ನಿಮ್ಮ ಕಡೆಯಿಂದನೇ ಬಂದಿರೋದು. ಕಂಪ್ಲೀಟ್ಲಿ. ಅದೇ ಎಲ್ಲರೂ ಹೇಳಿಬಿಟ್ರು, ಅದು ಸಾಧ್ಯನೇ ಇಲ್ಲ ಬಿಡಿ, ಅದು ಎಲ್ಲ ಮಗು ಬರಲ್ಲ, ಆ ಥರ ನಿಮ್ಮಿಂದನೇ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ಎದ್ದು ಕೂಡ್ಲೇನಾಗುತ್ತೆ, ಶಿ ಇಸ್ ನಾಟ್ ಕ್ರ್ಯಾಂಕಿ. ಕಣ್ಣು ಹಿಂಗೆ ಬಿಡ್ತಿದೆ, ಟ್ವಿಂಕ್ ಅಂತ ನಗಕ್ಷಣ ಮಾಡಿಬಿಡತ್ತೆ. ಸೊ ಶಿ ಇಸ್ ವೆರಿ. ಆಗಾಗ ಹಾಡಾಡ್ತೀನಿ ಅಂತ ಹೇಳಿದ್ರಿ, ಮಗುಗೋಸ್ಕರ ನೀವು ಹಾಡಿರುವಂತಹ ಮೊದಲ ಹಾಡು ಯಾವುದು ಅಂತ? ನಾನು ಸುಮ್ಮನೆ ಏನೇನೋ ಹಾಡ್ತಾ ಇರ್ತೀನಿ ರೀ. ಒಂದು ಲೈನ್ ಅಷ್ಟೇ, ಯಾವುದೋ ಒಂದು ಪಿಕ್ಚರ್ ಹಾಡ್ಬಿಟ್ಟು ಆಮೇಲೆ ನೀನೇ ನನ್ನ ಮುದ್ದು ನೀನೇ ಬಂಗಾರ ಅನ್ಕೊಂಡು ನಂದೇ ಹಾಡು ಮಾಡ್ಕೊಂಡು ಮಾಡ್ಬಿಡ್ತೀರಾ? ನಾನೇನು ಹಾಡು ಬರಲ್ಲ ನನಗೆ. ಮೋರ್ ಆಫ್ ಅ ಡಾನ್ಸರ್, ಯಾವಾಗ್ಲೂ ಗೊತ್ತಿರೋ ಹಾಗೆ. ಸುಮ್ಮನೆ ಮಗುಗೇನು, ಅವ್ರಿಗೆ ನೀವು ಹೆಂಗೆ ಹಾಡ್ತಿದ್ದೀರಾ, ನೀವೇನು ಒಳ್ಳೆ ಸಂಗೀತಗಾರ್ತೀನ, ಚೆನ್ನಾಗಿ ಹಾಡ್ತೀರಾ, ಅದೇನು ಇಟ್ ಡಸಂಟ್ ಮ್ಯಾಟರ್. ಫೈನಲಿ ಮದರ್ಸ್ ಡೇ ಸ್ಪೆಷಲ್ ಆಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಎಲ್ಲ ತಾಯಂದಿರಿಗೂ ಎಲ್ಲ ಮಕ್ಕಳಿಗೂ ಭಾವನಾ ರಾಮಣ್ಣ ಅವ್ರು ಏನು ಹೇಳ್ತಾರೆ ಅಂತ? ಎಲ್ಲ ತಾಯಂದ್ರಿಗೆ ಅಭಿನಂದನೆಗಳು ಹೇಳ್ತೀನಿ. ತಾಯಿ ಯಾರು ಆಗಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ ಇವತ್ತಿನ ಸಾಕಷ್ಟು ಕಾರಣಾಂತರಗಳಿಂದ. ಈಗ ತುಂಬ ಜನಕ್ಕೆ ಅನ್ನಿಸ್ತಾ ಇದೆ ನಾವು ಮಕ್ಕಳನ್ನ ಬೆಳೆಸೋಕ್ಕಾಗಲ್ಲ, ಇಟ್ ಇಸ್ ಬಿಕಮಿಂಗ್ ಟೂ ಎಕ್ಸ್ಪೆನ್ಸಿವ್. ಅದಕ್ಕೆ ಮಗು ಬೆಳೆಸ್ಲಿಕ್ಕೆ ಆಗಲಿ, ಮಗುಗೆ ಬೇಕಾಗಿರೋದು ಹಣ ಅಲ್ಲ ಅಂತ ನನಗೆ ಅನಿಸುತ್ತೆ. ಅದನ್ನು ನಾನು ಯಾವಾಗಲೂ ಅಂದ್ಕೊಂಡಿರೋಳೇನೆ. ಯಾಕಂದರೆ ನನ್ನ ತಂದೆ ತಾಯಿ ಏನು ಹಣ ಇದ್ದು ಹಣವಂತಿಕೆಯಿಂದ ನಾವು ಎಷ್ಟೊಂದು ಶ್ರೀಮಂತರಿದ್ದೀವಿ, ಆಸ್ತಿ ಗೀಸ್ತಿ ಎಲ್ಲ ಮಕ್ಕಳು ಬೇಕು ಅಂತ, ಆ ಥರ ಅಲ್ಲ ನಾವು ಹುಟ್ಟಿರೋದು. ಅವರು ಹಂಗೆ ಯೋಚನೆ ಮಾಡಿ ನಾವು ಹುಡ್ತಾನೆ ಇರಲಿಲ್ಲ ಅಲ್ಲ. ಆ ಥರ ಯೋಚನೆ ಮಾಡಿದೆ. ಈ ಒಂದು ತಾಯ್ತನದ ಅನುಭವನ ಕಳ್ಕೊಳಕ್ಕೆ ಹೋಗಬೇಡಿ. ಮೇಕ್ ಶ್ಯೂರ್ ಯು ಬಿಕಮ್ ಅ ಮದರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿಯಲಿ ವಿ ಡೋಂಟ್ ಹ್ಯಾವ್ ಟು ಥಿಂಕ್ ಆಲ್ ದ್ಯಾಟ್. ನಾನೇನು ಅರಮನೆ ಕೊಡ್ತೀನ, ನಾನು ಇನ್ನೊಂದು ಚಿನ್ನ ಕೊಡ್ತೀನ, ಅದನ್ನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಅನಿಸುತ್ತೆ ಎಲ್ಲ ತಂದೆ ತಾಯಿಗೆ. ಯಾಕಂದರೆ ಎವ್ರಿ ಮದರ್ ಆ್ಯಂಡ್ ಫಾದರ್, ಎವ್ರಿ ಪೇರೆಂಟ್, ದೇ ವಾಂಟ್ ಟು ಡೂ ದರ್ ಬೆಸ್ಟ್ ಟು ದ ಚಿಲ್ಡ್ರನ್. ಎಷ್ಟೇ ಬಡವರಿರಲಿ, ನನಗೆ ಅವತ್ತು ಒಂದು ಒಳ್ಳೆ ಊಟ, ಒಂದು ಒಳ್ಳೆ ಅಡುಗೆ ಮಾಡಿ ತಿನ್ಸೋಕ್ಕಾಗತ್ತಾ ಅಂತ ತಾಯಿ ಯೋಚನೆ ಮಾಡ್ತಾಳೆ. ಹೊಟ್ಟೆ ತುಂಬ ನಾನು ಏನು ಕೊಡಬಲ್ಲೆ ಅಂತ. ಅದು ಅವ್ರವ್ರ ಶಕ್ತಿಗೆ ಅನುಸಾರವಾಗಿ ಅವರು ತಾವು ಅದರಲ್ಲಿ ಏನು ಬೆಸ್ಟ್ ಕೊಡ್ಬೋದು ಮಕ್ಕಳಿಗಂತ ಯೋಚನೆ ಮಾಡ್ತಾರೆ ವಿನಃ ಏನು ಕೊಡಬಾರ್ದು ಅಂತ ಯೋಚನೆ ಮಾಡಲ್ಲ. ಹಾಗಾಗಿ ನಾವು ಯಾವತ್ತು ದುಡ್ಡಿಂದ ಇಷ್ಟು ದುಡ್ಡಿದ್ರೇ ನಾವು ಮಕ್ಕಳು ಪಡಿಬೇಕು, ಸ್ಕೂಲಿಂಗ್ ಫೀಸ್ ಕೇಳಿದ್ರೆ ಯಾರಿಗಾದರೂ ಭಯ ಆಗುತ್ತೆ. ಎಲ್ಲ 1 ಲಕ್ಷ ಫೀಸ್ ಇಲ್ಲದೆ ಯಾವ ಶಾಲೆನೂ ಇಲ್ಲ ಇವತ್ತು. ಫೈನ್, ಬಟ್ ಎಷ್ಟೋ ಮಕ್ಕಳು ಬಡತನದಿಂದ ಬಂದವರು ಇವತ್ತು ಏನೇನೋ ಸಾಧನೆ ಮಾಡಿದ್ದಾರೆ. ಒಂದು ಶ್ರೀಮಂತ ಮಗುವಾಗಿ ಬಂದಿದ್ದು ಮಾತ್ರನೇ ಇನ್ನೇನೋ ಆಗಬೇಕು ಅನ್ನೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಿದೆ. ಎವ್ರಿ ಚೈಲ್ಡ್ ಹ್ಯಾಸ್ ಅ ಡೆಸ್ಟಿನಿ. ಇವತ್ತು ನೀವಿಲ್ಲಿ ಕೂತಿದ್ದೀರಾ ಅಂತ ಹೇಳಿದ್ರೆ ದರ್ ಈಸ್ ಅ ರೀಸನ್ ದಟ್ ಯು ಆರ್ ಸಿಟ್ಟಿಂಗ್ ಹಿಯರ್. ಎಲ್ಲ ಅಪ್ಪ ಅಮ್ಮನೂ ನಾವು ದುಡ್ಡಿದ್ರೆ ಮಾತ್ರ ನಾನು ತಂದೆ ತಾಯಿ ಆಗ್ತೀನಿ ಅಥವಾ ತಾಯಿ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಹಾಗಾದರೆ ಆಮೇಲೆ ಎಷ್ಟು ದುಡ್ಡು ಬೇಕಾಗುತ್ತೆ ಹೇಳಿ? ಇವತ್ತು 1 ಲಕ್ಷ ಒಂದು ಕಾಮನ್ ಸ್ಕೂಲಿಗಿದ್ರೆ 3 ಲಕ್ಷನೂ ಇದೆ, 10 ಲಕ್ಷನೂ ಇದೆ. ಆಗ ನೀವು ಯಾವ ಸ್ಕೂಲಿಗೆ ಅಂತ ಹಾಕ್ತೀರಾ? ಪುನಃ 10 ಲಕ್ಷ ಸ್ಕೂಲೇ ನೀವು ನೋಡ್ತೀರಾ ಅಲ್ವಾ? ಇಫ್ ಯು ಹ್ಯಾವ್ 5 lakhs,
ದೆನ್ ಯು ವಿಲ್ ಲುಕ್ ಫಾರ್ 10 ಲಕ್ಷ ಸ್ಕೂಲ್ ನೋಡ್ತೀರಾ. 10 ಲಕ್ಷ ಅಂದರೆ 20 ಲಕ್ಷ ಸ್ಕೂಲ್ ನೋಡ್ತೀರಾ ತಾನೆ ನೀವು. ಮನುಷ್ಯ ಯಾವಾಗಲೂ ಹಾಗೆ ತಾನೆ. ಬಿಕಾಸ್ ಯು ಆಲ್ವೇಸ್ ಥಿಂಕ್ ನನ್ನ ಹತ್ರ ನನಗಿಂತ ಜಾಸ್ತಿ ಯಾವುದಿದೆ ಅದು ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಆಗ ನಾನು ನನ್ನ ಮಗುಗೆ ಅದನ್ನು ಕೊಡ್ಬೇಕಂತ ಅಂದ್ಕೊಳ್ತೀನಿ. ಯಾಕಂದರೆ ಎನಿಥಿಂಗ್ ಬೆಸ್ಟ್ ದಟ್ ಯು ವಾಂಟ್ ಟು ಗಿವ್. 5 ಲಕ್ಷ ನನ್ನ ಹತ್ರ ಇದ್ದರೆ ಇವತ್ತು ಅಫೋರ್ಡ್ ಮಾಡ್ತೀನಿ ಅಂದರೆ ನಾನು 10 ಲಕ್ಷ ಸ್ಕೂಲ್ ನೋಡ್ತಾ ಇರ್ತೀನಿ ಅದಕ್ಕೆ ಕಳಿಸ್ಬೇಕು ಅಂತ ಹೇಳಿ. ದೆನ್ ಯು ಸೇ ನಮ್ಮ ಹತ್ರ 10 ಲಕ್ಷ ಆಗಲ್ಲಪ್ಪ, ಸಾಕಪ್ಪ ಒಂದೇ ಮಗು ಅಥವಾ 2 ಮಕ್ಕಳು ಮಾಡ್ಕೊಳಕ್ಕಾಗಲ್ಲ, ಮಕ್ಕಳೇ ಮಾಡ್ಕೊಳಕ್ಕಾಗಲ್ಲ. ಐ ಥಿಂಕ್ ಇಟ್ಸ್ ಆಲ್ ಲೈಫ್ ಇಸ್ ನಾಟ್ ಅಬೌಟ್ ಮನಿ ಅಥವಾ ಸೈಜ್ ಆಫ್ ಮನಿ. ಯಾಕಂದ್ರೆ ನಾನು ನನ್ನ ತಂದೆ ತಾಯಿ ತುಂಬ ಕಷ್ಟದಲ್ಲಿದ್ದಾಗಲೇ ನಾನು ಹೆಚ್ಚಿನ ಸಂತೋಷ, ಅನ್ಯೋನ್ಯತೆ, ಬಾಂಧವ್ಯ ಇದೆಲ್ಲವನ್ನು ನಾವು ಅನುಭವಿಸೋಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಐ ಆಮ್ ನಾಟ್ ಅ ಪರ್ಸನ್ ಹೂ ಬಿಲೀವ್ಡ್ ಇನ್ ಮನಿ. ಇದೆಲ್ಲ ಅಂದರೆ ಇನ್ನೊಂದೇನೋ ಇದ್ದೇ ಇರುತ್ತೆ. ಅವಕಾಶಗಳಿಗೆ ಮಾತ್ರ ಯಾವ ಕೊರತೆನೂ ಇಲ್ಲ ನಮ್ಮ ದೇಶದಲ್ಲಿ. ಆಮೇಲೆ ಪ್ರತಿಭೆಗೆ ಯಾವತ್ತೂ ವೇದಿಕೆ ಇದೆ ಇಲ್ಲಿ. ಇದೇ ಆಗಬೇಕು, ಹೀಗೆ ಓದಬೇಕು, 100ಕ್ಕೆ 100 ಮಾರ್ಕ್ಸ್ ತೆಗಿಬೇಕು, ಅಂಕ ತೆಗಿಬೇಕು, ಅದಿನ್ನೇನೋ ಎಲ್ಲದರಲ್ಲೂ ಫಸ್ಟ್ ಇರಬೇಕು, ಕ್ರಿಕೆಟ್ ಆಡಬೇಕು, ಫುಟ್ಬಾಲ್ ಆಡಬೇಕು, ಸ್ವಿಮ್ಮಿಂಗ್ ಚಾಂಪಿಯನ್ ಆಗಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಇದನ್ನು ಒಪ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಮ್ಯಾಮ್. ಅದು ತುಂಬ ಜನಕ್ಕೆ ಇವತ್ತು ತುಂಬ ಭಯ ಇದೆ. ಮಕ್ಕಳು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ಜನ್ಮ ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ ಇದನ್ನೆಲ್ಲ ತುಂಬ ಜನ ಯೋಚನೆ ಮಾಡ್ತಿದ್ದಾರೆ. ಈಗ ಶಾಲೆ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ, ನಮ್ಗಾಗಲ್ಲ, ವಿ ಕಾಂಟ್ ಅಫೋರ್ಡ್. ಅದು ನನ್ನ ಒಂದಿಬ್ಬರು ಸ್ನೇಹಿತರು ಸಹ ನನಗೆ ಹೇಳಿದ್ದಾರೆ ಅದನ್ನು. ಇಲ್ಲ, ವಿ ಕುಡಂಟ್ ಅಫೋರ್ಡ್ ಅ ಚೈಲ್ಡ್, ವಿ ಕಾಂಟ್ ಅಫೋರ್ಡ್ ಅ ಚೈಲ್ಡ್ ಅಂತ. ಇಸ್ ಇಟ್ ಅಬೌಟ್ ಅಫೋರ್ಡಿಂಗ್? ನನಗೆ ಅರ್ಥ ಆಗ್ತಿಲ್ಲ ಅದು ಅಫೋರ್ಡ್ನೆಸ್. ನಾನು ಎಷ್ಟರ ಮಟ್ಟಿಗೆ ನಾನು ಅಫೋರ್ಡ್ ಮಾಡಬಲ್ಲೆ, ದೇರ್ ಇಸ್ ಸಮಥಿಂಗ್ ರಾಂಗ್ ಇನ್ ಅವರ್ ಮೈಂಡ್ಸೆಟ್. ಅಂದರೆ ನನಗೆ ಬೇಕಾಗದೇ ಇರೋ ಬೇಡವಾದಂತಹ ಸಮಾಜದ ಚೌಕಟ್ಟನ್ನು ನಾನೇ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಅದನ್ನು ಯೋಚನೆ ಮಾಡಿ ನನಗೆ ಅವಶ್ಯಕತೆ ಇಲ್ಲ. ಅದು ನನ್ನ ಜೀವನನೇ ಬೇರೆ ಅಲ್ವಾ. ನಾನು ಆ ಶಾಲೆ ಕಳ್ಸೋಕೆ ಆಗದೆ ಇರಬಹುದು, ನಾನು ಸರ್ಕಾರಿ ಶಾಲೆಗೆ ಕಳಿಸ್ತೀನಿ. ಸೊ ನನ್ನ ಮಗು ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಯಾವ ಶಾಲೆಗೆ ಕಳಿಸ್ತೀನಿ ಅಂತ. ನನ್ನ ತಮ್ಮಂಗೆ ಹೇಳ್ತಿದ್ದೆ, ನನ್ನ ಮಗುನ ಯಾವ್ದಾದ್ರು ಶಾಲೆಗೆ ಸೇರಿಸ್ಕೊಂಡ್ರೆ ಅವ್ರಿಗೆ ತಲೆ ಬಿಸಿ ಸರಿ ತಲೆನೋವಾಗ್ಬಿಡ್ತೀನಿ ಅವ್ರಿಗೆ, ಶಾಲೆಯವರಿಗೆ. ಯಾಕಂದ್ರೆ ನಾನು ಐ ಆಮ್ ನಾಟ್ ಅ ಪರ್ಸನ್ ಇಂತಿಂಥದ್ದು ಹಿಂಗೆ ತುಂಬ ಬರೆಸ್ತಾರೆ ಇವಾಗೆಲ್ಲ. 6 ವರ್ಷದ ಮಗುಗೆ ಏನು ತಿಳ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿಯಾಗಿ ಪಾಠ ಹೇಳ್ಕೊಡ್ತಿದ್ದಾರೆ. 8 ವರ್ಷದ ಮಗುಗೆ ಏನು ತಿಳ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿ. ಏನು ಮಾಡ್ಲಿಕ್ಕೆ ಅಷ್ಟು ಜಾಸ್ತಿ ತಿಳ್ಕೊಂಡು ಏನು ಮಾಡೋದೆಲ್ಲ? ಇಡೀ ದಿನ ಅಲ್ಲೇ ಇರಬೇಕು ಅವರು. ಇಡೀ ದಿನ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತಾರೆ. ದೇ ನಾಟ್ ಗಿವಿಂಗ್ ಎನಿ ಒಂದು ರಿಲ್ಯಾಕ್ಸ್ಡಾಗೆ ಬಿಡ್ತಿಲ್ಲ ಮಕ್ಕಳನ್ನ. ಅದೇನು ಯೋಚನೆ ಮಾಡೋದೇ ಬೇಡವಾ? ಅದಕ್ಕೆ ಒಂದು ರಿಲ್ಯಾಕ್ಸೇ ಬೇಡ. ಇಲ್ಲಿ ಮನೆಗೆ ಮನೆಗೆ ಬಂದ ಕೂಡಲೇ ಟಿ ವಿ ತೋರಿಸ್ತಾರೆ, ಫೋನ್ ಕೊಟ್ಬಿಡ್ತಾರೆ. ಆಮೇಲೆ ಸ್ಕೂಲಿಗೆ ಹೋದರೆ ಅಲ್ಲಿನೇನೋ ಮಾಡಿಸ್ತಾರೆ, ಅಲ್ಲಿ ಕಂಪ್ಯೂಟರ್ ಕೊಡ್ತಾರೆ. ಒಂದು ಕಡೆ ಅಂದರೆ ಅದ್ರ ಪಾಡಿಗೆ ಅದಕ್ಕೆ ಕೂತ್ಕೊಳ್ಳೋಕ್ಕೆ ಬಿಡ್ತಿಲ್ಲ ಮಗುನ. ಸೊ ಐ ಆಮ್ ರಿಯಲಿ ಅಗೇನ್ಸ್ಟ್ ಆಲ್ ದಟ್. ಐ ಆಮ್ ಅ ಪರ್ಸನ್, ಯಾಕಂದ್ರೆ ನಾನು ಬೆಳೆದಿದ್ದು ಹಾಗೆ. ನಮ್ಮಪ್ಪ ಅಮ್ಮ ನಮಗೇನು ಹೇಳಲಿಲ್ಲ. ಒಂದೊಂದಿನ ಶಾಲೆಗೆ ಹೋಗದೆ ನಾನು ಚಕ್ಕರ್ ಹಾಕಿ, ಬಟ್ ವಿ ನೆವರ್ ವೇಸ್ಟೆಡ್ ಟೈಮ್. ಇನ್ನೊಂದೇನೋ ಮನೇಲಿ ಓದ್ತಾ ಇದ್ವಿ ಅಥವಾ 4 ಜನ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಹಾಗಾಗಿ ಇಟ್ಸ್ ಆಲ್ ಅಬೌಟ್ ನಾವು ಯಾವ ವಾತಾವರಣ ಕೊಡ್ತೀವಿ, ಯಾವ ಪರಿಸರವನ್ನು ಸೃಷ್ಟಿ ಮಾಡ್ತೀವಿ. ನಂಗೆ ಗೊತ್ತಿಲ್ಲ ಅವಳು ಏನಾಗ್ತಾಳೆ, ಅವಳು ಏನು ಗ್ರೇಟ್ ಆಗ್ತಾಳ, ಡಾನ್ಸರ್ ಆಗಿಬಿಡ್ತಾಳ, ಆ್ಯಕ್ಟ್ರೆಸ್ ಆಗ್ತಾಳೆ, ಇನ್ನೇನೋ ಗ್ರೇಟ್. ಐ ಆಮ್ ನಾಟ್ ಲುಕಿಂಗ್ ಎಟ್ ಎನಿ ಆಫ್ ದೋಸ್. ನಿಮ್ಗೆ ಆ ಥರ ಇದೇ ಮಾಡಬೇಕು, ಇದೇ ಪ್ರೊಫೆಷನ್ ಕಳಿಸ್ಬೇಕು, ಕಲೆ ಕಲಿಬೇಕಂತ ನಂಗಿದೆ. ಅದು ಮಾತ್ರ ಇದೆ. ಒಂದು ಕಲಾವಿದೆಯಾಗಿ ನಾನು ಖಂಡಿತವಾಗ್ಲೂ ಐ ವಾಂಟೆಡ್ ಟು ನೋ. ಭರತನಾಟ್ಯ ಕಲೀಲೇಬೇಕು, ಅವಳು ಸಂಗೀತ ಕಲೀಲೇಬೇಕು. ಆದರೆ ಅವಳು ಅದರಲ್ಲೇ ಉತ್ತೀರ್ಣಲಾಗ್ಬಿಡ್ತಾಳ, ಅದನ್ನೇ ಅವಳು ಮುಂದುವರಿಸ್ತಾಳ, ಅದೆಲ್ಲ ನಂಗೆ ಗೊತ್ತಿಲ್ಲ. ದಟ್ಸ್ ಕಂಪ್ಲೀಟ್ಲಿ ಅಬೌಟ್ ಹರ್. ನಿಮ್ಮ ಮಗಳ ಮೊದಲ ಟ್ರಿಪ್ ಯಾವುದು? ಬೆಂಗಳೂರಿಂದ ಹೊರಗ? ಬೆಂಗಳೂರಿಂದ ಹೊರಗೆ ಮೈಸೂರು ಹೋಗಿ ಬಂದ್ವಿ. ಅದು ಮೊನ್ನೆ ಬರ್ಗೂರ್ ಸರ್ ಅವರ ಕಾರ್ಯಕ್ರಮ ಇತ್ತು ಅಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ, ಮಾನಸ ಗಂಗೋತ್ರಿಯಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ ಅವರ ಕಾರ್ಯಕ್ರಮ, ಅದಕ್ಕೆ ಹೋಗಿದ್ದು. ಎಸ್, ಪೆಟ್ ನೇಮ್ ಏನಂತ ಕರೀತಾರ? ಅಂದರೆ ಭಾವನಾ ರಾಮಣ್ಣ ಅವರು ಮಗಳಿಗೆ ಪ್ರೀತಿಯಿಂದ ಪೆಟ್ ನೇಮ್ ಏನಂತ ಕರೀತಾರೆ? ನಾನು ಅನ್ಕೊಂಡೆ ಕಿಶ್ಮಿಶ್ ಅಂತ ಕರಿಬೇಕು ಅಂತ. ನಾನು ರುಕ್ಮಿಣಿ ಅಂತಾನೆ ಕರಿತೀನಿ. ರುಕ್ಮಿಣಿ ಅಂತಾನೆ. ಸಿನಿಮಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮದರ್ಸ್ ಡೇ ಸ್ಪೆಷಲ್ ಆಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನಿಮ್ಮಿಂದ ಆಡಿಯನ್ಸು ಕೂಡ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾರೆ. ಸಾಕಷ್ಟು ಜನರಿಗೆ ಮಾದರಿ ಆದ್ರಿ ನಿಮ್ಮ ಮಾತುಗಳ ಮೂಲಕ, ಹಾಗೆ ನಿಮ್ಮ ನಡೆಸ್ತಿರುವಂತಹ ಜೀವನ ಶೈಲಿಯ ಮೂಲಕ. ಮದರ್ಸ್ ಡೇ ಸ್ಪೆಷಲ್ ಆಗಿ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಭಾಗ್ಯ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಭಾಗ್ಯ ಸಹ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಧನ್ಯವಾದಗಳು ಮ್ಯಾಮ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಸುಮನ್ ಟಿವಿಯ ಮದರ್ಸ್ ಡೇ ಸ್ಪೆಷಲ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಭಾವನಾ ರಾಮಣ್ಣ ಅವರು ತಿಳಿಸ್ಕೊಟ್ರು.
ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಕಲಾವಿದೆ ಅಥವಾ ಕಲಾವಿದರ ಇಂಟರ್ವ್ಯೂಸ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.